ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಕಾಲು ಇಲ್ಲದಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಮರದಿಂದ ಬಿದ್ದು ಕಾಲು ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬಂದಾಗ ಇದಕ್ಕೆ ಒಬ್ಬರು ನೇತೃತ್ವವನ್ನು ವಹಿಸಿಕೊಂಡು ಹಲವು ದಾನಿಗಳ ಸಹಕಾರದಿಂದ ಈ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮರದಿಂದ ಕಾಲು ಜಾರಿ ಕೆಳಗೆ ಬಿದ್ದದ್ದು, ಹಾಗೆ ನಡೆಯಲಿಕ್ಕೆ ಆಗುವುದಿಲ್ಲ. 14 ವರ್ಷ ಆಯ್ತು ಈಗ. ತಮ್ಮನಿಗೋಸ್ಕರ ನಾನು ಕಷ್ಟಪಡೋದು, ಯಾರ್ಯಾರ ಮನೆಗೆ ಕೆಲಸಕ್ಕೆ ಹೋಗಿ ನಾನು ಮಲಗಿದಲ್ಲಿ ಇರುವವರನ್ನು ಎಷ್ಟು ಮಾಡಿ ಕೊಡ್ತಾರೆ. ನನ್ನ ಕೈಕಾಲು ದೇವರು ಸರಿ ಕೊಟ್ಟಿದ್ದಾನೆ ಅಂತ ನನಗೆ, ಇವರಿಗೆ ಅದಿಲ್ಲ ಅಂತ, ನಾನು ಅವರ ಪರವಾಗಿ ನಿಲ್ಲಿಲ್ಲ ಅಂತ ಆದರೆ ದೇವರು ಮೆಚ್ಚರಿಕಿಲ್ಲ ಅಂತ ನನಗೆ ಎಲ್ಲಿಯೂ ಅನ್ನಿಸಿತು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ. ನಾವಿವತ್ತು ಬಂದಿದ್ದೇವೆ ದಾಸಕೋಡಿಯ ಒಂದು ಗೃಹ ಪ್ರವೇಶಕ್ಕೆ. ಏನಪ್ಪ ಇವರು ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇದು ಅಂತಿಂತ ಗೃಹ ಪ್ರವೇಶ ಅಲ್ಲ, ಇದು ಹಲವು ದಾನಿಗಳ ಸಹಕಾರದಿಂದ ಹಾಗೆಯೇ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಗೃಹ ಪ್ರವೇಶ. ಕಳೆದ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಕಾಲು ಇಲ್ಲದಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಮರದಿಂದ ಬಿದ್ದು ಕಾಲು ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬಂದಾಗ ಇದಕ್ಕೆ ಒಬ್ಬರು ನೇತೃತ್ವವನ್ನು ವಹಿಸಿಕೊಂಡು ಹಲವು ದಾನಿಗಳ ಸಹಕಾರದಿಂದ ಈ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಶಾಸ್ತ್ರೋಕ್ತವಾಗಿ ಇವತ್ತು ಗೃಹ ಪ್ರವೇಶ ಕೂಡ ನಡೀತಾ ಇದೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಜೊತೆಗೆ ಏನಿದು ಕತೆ, ಬನ್ನಿ ನೋಡ್ಕೊಂಡು ಬರೋಣ. ಪಶ್ಚಿಮ ಸಂತೋಷವಾ ಶುದ್ಧಾಶ್ಚ ನಿರ್ಮಲಾಃ ಪಾವನಾ ಶೀತಲಾಶ್ಚೈವ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಪುಂಡರೀಕಾಕ್ಷಂ ಸಭಾಕ್ಷಾಭ್ಯಂತರಶುಚಿಃ. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಮಧ್ಯಸ್ಫಾಟಿಕ ಭಿತ್ತಿಕಾ ವಿರಚಿತೈಃ ಸ್ತಂಭೈಶ್ಚ ಹಿಮೈಃ ದ್ವಾರೈಶ್ಚಾಮರರತ್ನಾದಿಗಜಿತೈಃ ಶೋಭಾವಹಂ ಮಂಡಿತೈಃ ತತ್ರಾನ್ಯೈರಪಿ ಶಂಖಪದ್ಮಧವಲೈಃ ಪ್ರಭ್ರಾರ್ಜಿತಂ ಸ್ವಸ್ತಿಕೈಃ ಮುಕ್ತಾಜಾಲವಿಲಂಬ್ಯಮಂಟಪಯುತೈರ್ವಜ್ರೈಶ್ಚ ಸೋಪಾನಕೈರ್ನಾನಾರತ್ನವಿನಿರ್ಮಿತೈಶ್ಚ ಕಲಶೈರತ್ಯಂತ ಶೋಭಾವಹಂ ಮಾಣಿಕ್ಯೋಜ್ವಲದೀಪದೀಪ್ತಿಲಕ್ಷಿತಂ ಲಕ್ಷ್ಮೀ ವಿಲಾಸಾಸ್ಪದಂ ಧ್ಯಾಯೇನ್ಮಂಟಪಮರ್ಚನೆ ಸತತಂ ಏವಂ ವಿಧೈಃ ಸಾಧಕಃ ತುಳಸೀದಾಮೋದರಾಭ್ಯಾಂ ನಮಃ ಮಂಟಪಧ್ಯಾನಂ ಸಮರ್ಪಯಾಮಿ. ಸಹಿ ರತ್ನಾನಿತ್ಯಸ್ಯ ಶಾವಾಶ್ವಃ ಪಂಚಲೋಹಕ್ಷೇಪೇ ವಿನಿಯೋಗಃ. ಓಂ ಸಹಿ ರತ್ನಾನಿ ಆಯ್ತು ಉಳೈವಲ್ಲ ತಂಭಾಗಂ ಚಿತ್ರಮೀಮಹೇ ಒತ್ತುದು ಬಿಡ್ಲಿ ಮಣ್ಣದು ಉಳೈ ಹೊಡು. ನಿಖಿಲಾಗ ಸಂಗಶಮನೀ ಸ್ಪೃಷ್ಟ ಮೆಲ್ಲ ಹೆಚ್ಚು ತುರ್ಜಿ ಯಾ ದೃಷ್ಟಾನಿಖಿಲಾಗ ಸಂಗಶಮನೀ ಸ್ಪೃಷ್ಟಾವ ಪುಷ್ಪಾವನಿ ರೋಗಾಣಾಂ ಅಭಿವಂದಿತಾ ನಿರಸನಿ ಸಿಕ್ತಾ ಅಂತಕತ್ರಾಸಿನಿ ಪ್ರತ್ಯಾಸತ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ನಮೋ ತುಳಸಿ ಸರ್ವಜ್ಞೇ ಪುರುಷೋತ್ತಮವಲ್ಲಭೆ ಪಾಹಿ ಮಾಂ ಸರ್ವಪಾಪೇಭ್ಯಃ ಸರ್ವಸಂಪತ್ಪ್ರದಾಯಿನಿ ತುಳಸೀ ದಾಮೋದರಾಭ್ಯಾಂ ನಮಃ. ಧ್ಯಾಯಾಮಿ ಧ್ಯಾನಂ ಚಿಂತಯಾಮಿ ಆವಾಹಯಾಮ್ಯಾಸನಂ ಸಮರ್ಪಯಾಮಿ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಹಸ್ತಯೋರ್ಘ್ಯಮಧ್ಯಂ ಪಡ್ಲೇಕ ಮುಖೇ ಆಚಮನಂ ಸ್ನಾನೀಯಂ ಸಮರ್ಪಯಾಮಿ. ವಿಲೇಪನಾರ್ಥೆ ಶ್ರೀಖಂಡಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮರೋಹನಂ ವಿಲೇಪನಂ ಸುರಶ್ರೇಷ್ಠೆ ಪ್ರೀತಯೇ ಪ್ರತಿರಕ್ಷ್ಯತಾಂ. ತುಳಸಿ ಕಟ್ಟೆಗಳು ಮುಟ್ಟಲೇಕ ಕುಂಕುಮಂ ಮೃಗನಾಭಿಂಚ ಗೋರೋಚನ ಸಮನ್ವಿತಂ ಗಂಧಂ ದಾಸ್ಯಾಮಿ ದೇವೇಶಿ ಸ್ವೀಕುರುಷ್ವ ಜಗನ್ಮಾತಃ ಶ್ರೀ ತುಳಸೀರ್ಮಃ. ಅಲಂಕಾರಾರ್ಥೆ ಕುಂಕುಮಂ ಸಮರ್ಪಯಾಮಿ. ಅಕ್ಷತಾನ್ಯಪಿ ಕರ್ಮಾಣಿ ಕ್ಷತಾನಿ ತವ ಸೇವಯಾ ಅಕ್ಷತಂ ದೇಹಿ ಮೇ ಜ್ಞಾನಂ ಅಕ್ಷತಾಯೈ ನಮೋ ನಮಃ. ಶ್ರೀ ತುಳಸೀರ್ಮಃ ಮಂತ್ರಾಕ್ಷತಾನ್ ಸಮರ್ಪಯಾಮಿ. ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾ ಕೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿರಕ್ಷ್ಯತಾಂ. ಸರ್ವರಸಮಯಮರ್ಘ್ಯಂ ಸಮರ್ಪಯಾಮಿ. ನೀರಾಜನ ದೀಪಂ ಉರಿಸಿ ಒಳಗೆ ಮಾಡಿ. ಮಂಗಳ ನೀರಾಜನ ದೀಪಂ ಸಂದರ್ಶಯಾಮಿ ರಕ್ಷಾನ್ ಧಾರಯಾಮಿ. ಓಂ
नमो तुलसी कल्याणी नमो विष्णुप्रिये शुभे नमो मोक्षप्रदे देवी नमः सम्पत्प्रदायिनी विष्णुहर्षाश्रुसम्भूते तुलस्यमरवन्दिते नमस्करोमि त्वां भक्त्या मनोवाक्कायकर्मभिः पद्मनाभ पद्मपत्रविशालाक्षी वरदा भो मे सदा दिव्यरूपधरा देवी दिव्याभरणभूषिता पद्मकलहारवदना तुलस्यां सकला देवाः वसन्ति सततं यतः अतस्तामर्चयोर्लोके समान् देवान् समर्चयन् नमो तुलसी सर्वज्ञे समर्पयामि पाडले अಕ್ಕ ಆ ನೀರು ನಿನ್ನ ಕೈ ಬತ್ತೊಂದು ಆಯ್ ಪಾಟಿರಾರು ನೀನು ಚೆಂಬು ಕೈ ಇಟ್ಬೋದು ನಿಜ ಸುತ್ತುವುದು ಸುತ್ತುವಂತ ಇತ್ತ ಮುದ್ದೆಲ್ಲ ಮೈಪೋದು ಯಾನಿ ಕಾನಿ ಚ ಪಾಪಾನಿ ಜನ್ಮಾನ್ ಪ್ರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ತುಳಸಿ ದಾಮೋದರಾಭ್ಯಾಂ ನಮಃ ಪ್ರಸನ್ನಾರ್ಘ್ಯಂ ಸಮರ್ಪಯ ಪಾಡ್ಲಿ ಪ್ರಸನ್ನಾರ್ಘ್ಯಂ ಸಮರ್ಪಯ ಮೃತ್ತಿಕಾ ಈರೆಗ್ಲ ಬಡೋಣ ಲಲಾಟೆ ಯಸ್ಯ ದೃಶ್ಯೇತ ತುಳಸಿ ಮೂಲ ಮೃತ್ತಿಕಾ ಯಮಸ್ತಂ ನೇಕ್ಷಿತಂ ಶಕ್ತಃ ಕಿಮುದೂತ ಭಯಂಕರಾಃ ಪೇರು ಪತೊಳ್ಳೆ नित्यं सा पद्महस्ता मम वसद्गृहे सर्वमाङ्गल्ययुक्ता महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ब्रह्मा वायुगिरीश शेष गरुड़ा देवेन्द्र कामो गुरुः चंद्रार्कौ वरुणानलौ मनुयमौ ನಂದು ಗೊತ್ತಿದ್ದೇನು ಸರಿ ಇತ್ತಾರೆ ಒಂಜಿ ದಿನಟ್ ಊರುಡು ಈರ್ಲೆಕ್ಕ ಪಣಪಣ ಕೆಂಡದು ಗೊತ್ತೇ ಜ್ಞಾನಪ ತೂತು ಈರೇನು ಈರ್ಲೆಕ್ಕ ಒಂಜಿ ಕಂಗಗ ತಾರೆಗ ಪಡ್ತು ನಕ್ಲಿ ಜ್ಞಾನನ್ನು ಆತೆಂಟು ಬೆಲೆ ಮಂತ ಇತ್ತ ದನ್ನ ಈರ್ನ ಹನೆಟ್ಟು ಬೆರೆತಲ್ಲ ಅದನ್ನ ಒಂಜಿ ಅಚಾನಕ ಅದು ಒಂಜಿ ಅವಘಡ ಅಂಡು ಈರೆಗೆ ಲಕ್ಕದ ನಡಪುಣ್ಣೆ ಬಂಗ ಅಪ್ಪನ ಪರಿಸ್ಥಿತಿ ಬರ್ತಾರೆ ಏರೋ ಆಕ್ಲು ಮೆಕ್ಲು ಬಂಡದು ದಾನೋ ಸಹಾಯ ಮಲ್ತದ್ದು ಇನಿ ಮುಟ್ಟೈತೆ ಈರಿನ ಜೀವನ ಇಡಿ ಮುಟ್ಟೈತನು ಕರೆಕ್ಟ್ ಒಂಜಿ 4 ವರ್ಷ ಎಂಕಳಲ್ಲ ಒಂಜಿ ಪ್ರಯತ್ನ ಇತ್ತು ಎಂಚಾಣ ಒಂಜಿ ಮಲ್ತು ಈರೇನು ಇಲ್ಲಿ ಮಲ್ತು ಕುಳ್ಳ ಹೊಡುನು ಎಂಕಳಲ್ಲ ಸಾವಿರ ಒತ್ತಡದ ಟೇಕ್ಲೆಗ್ಲ ಆಯ್ಜಿ ಇನ್ನಿತ್ತ ದಿನಕ್ಕೆ ಕಲ್ಲಗುಡ್ಡದ ರಾಜಾರಾಮೀರು ಅವನಿ ಮುಂಜಿ 4 ಸೆನ್ಸ್ ಜಾಗಿ ಕೊರ್ಪೆ ಅವಳ ಜಾಗ ಇಲ್ಲಿ ಕಟ್ಟಡದಾರು ಮಲ್ಲ ಮನಸ್ಸು ನಿಜವಾದ ಆರ್ನ ಅಮ್ಮೀರು ಕಲ್ಲಗುಡ್ಡೆ ಮೋಹನ ಪ್ರಭುಗಳು 6 ಏತೋ ಜನಕ್ಕೆ ಕಷ್ಟಡಿತ್ತರಾಗ್ಲಿಕ್ಕೆ ಊರ್ದಕ್ಲೆಲ್ಲ ಗೊತ್ತಿಜೀನು ಊರ್ದಕ್ಲೆಗ ಆರ್ನ ಬಡಿದಿ ಹೋಗ್ಲೇ ಗೊತ್ತಿಜ ಏರೋ ಬಂಗಾಂದು ಪೋಯ್ನಾಗ ಉಸಾರಿಜಿಂದ ಪೋಯ್ನಾಗ ಇಂಚ ಕೈಟ ಮಡಿತದ ಕಾಸು ಕೊರದು ಏತು ಜನರ ಕಣ್ಣೀರು వచ్చినారు ಆರ್ನ ಮಗಟ್ಲ ಬಂಡದಿತ್ತ ಅಮ್ಮೇರು ಇಂಚ ಮಾತು ಮಲ್ತನಾರು ನಿಕ್ಲಿಗ್ಲ ಗೊತ್ತಿಜವು ಜೋಕ್ಲಿಗೆ ಅಮ್ಮೇರ್ನ ಪುದರ್ಡ ಆರು ಮೋನೆರು ತೀರ್ಬೋಯ್ರು ಆರ್ನ ಆಯ್ಸು ಮುಗಿಣ್ಣು ಅಮ್ಮೇರ್ನ ಪುದರ್ಡ ಇಂಚೆ ಇಂಚಿನೋ ಒಂಜಿ ಎರೆಗೋ ಒಂಜಿ ಪಾಪದಕ್ಲೆಗ ಆಪಲೆಕ ನಿಕ್ಲಿಗಿತ್ತನ ಅಕ್ಲಿಗೆ ಎಕ್ಕೆಗಟ್ಲೆ ಜಾಗೆ ಉಂಡು ಓಳೋ ಒಂಜಿ ಮೂಲೆಡಿ ಇರೆಗೆ ಒಂದು ಎರೆಗೋ ಕೊರೊಳಿ ಯಾನೆಟ್ಟು ಕೃಷಿ ಮಲ್ ಪೂಜೆ ತನ್ನ ಯಾನು ವಾಸ್ತವ್ಯ ಪೂಜೆ ಇತನ ಜಾಗಿನ ಎರೆಗಳ ಪಾಪದಕ್ಲೆ ಒಂಜಿ ಕೊಂಡೆ ಎಡ್ಡೆ ಒಂದು ಆರಟ ಪಾತೆರ ಬಂಡದಿತ್ತೆ ದೇವರ ಇಂಚಿನಾರಿ ಪ್ರೇರಣೆ ಕೊರಿಯರ ಗೊತ್ತಿಜಿ ಮುಲ್ಪ ಇತ್ತನೊಂದು ಈ ಜಾಗ ಉಂಡತ ನೆಲ್ಲೊಂದು ಪಿರಾವಲ್ಲ
ಅದು ಯಾರಿಗಾದ್ರೂ ಪಾಪದವರಿಗೆ ಮನೆ ಕಟ್ಟುದಾದ್ರೆ ನಾನು ಕೊಡ್ತೇನೆ. ದೇವರನ್ನ ಬಾಯಿಡ್ ಕಣ್ಪಾಯಿನ ಅವು ಒಂಜಿ ಎಂಕ್ಲಿಗೆ ನಾಡೊಂದು ಇಪ್ಪಣ ಒಂಜಿ ತಿಕ್ಕಣದ ಒಂಜಿ 10 ಜನ ಕೈ ಸೇರ್ಸಾದು ಇನ್ನಿತ ದಿನಕ್ಕೆ ಇಲ್ಲ ಅಂಡ್ ನಿಖಲ್ನ ಮೆಕ್ಲೆಲ್ಲ ಸುಮಾರು ಐತೆ ಆನಂದ ಮಾಸ್ಟರ್ ಮೆಕ್ಲೆನ ಮತ್ತೆ ಏಪಡಿಸಿ ಸಂಪರ್ಕ ಮಲ್ಕೊಂಡು ಉಳ್ಳ ಯಾನು ಒಂಜಿ ವರ್ಷ ದುಂಬೆ ಹಾಕ್ಲ ಮಾತಿರೋ ಐತೆ ಅಂಡ್ ಹಾಕ್ಲು ನಿಖಲ್ನ ಜಾತಿ ಬಣ್ಣ ಮರಾಠಿ ಸಂಘ ಅಂತ ಬಣ್ಣ ಐಟ್ಲ ಒಂಜಿ 10 ಜನ ಉಳ್ಳಿರತ್ತೆ ಹಾಕ್ಲಿಗೆ ನಿಖಲ್ನ ಸಮಸ್ಯೆ ಮಾತ್ರ ತುಂಡ ಆಯ್ಜಿ ಒಂಜಿ ಏತು ಬೇತಕ್ಲ ಮಾತ ಸಮಾಜಕ್ಕೆ ಕೂಡ ಇನ್ನು ಮಾತ ಮಲ್ತೊಂದು ಬತ್ತನಾಗ್ಲಿ ಇನ್ನಿತ ದಿನಕ್ಕೆ ಅಕ್ಲ ಒಟ್ಟು ಸೇರಿದು ಕೈ ಸೇರ್ಲೆಕ್ಕ ಆತದೆ. ಒಂಜಿ ಗೃಹ ಪ್ರವೇಶ ಆಪಣ ಒಂಜಿ ಯೋಗನ ದೇವರೇ ಇರಿತ ಅವಿದ್ಯಮಾನಸ್ಯ ಪ್ರಾಪ್ತಿ ಯೋಗ ಎಂಕ್ಲ ಓವು ಇಜ್ಜ ಅವು ಎಂಕ್ಲಿಗೆ ತಿಕ್ಕು ಲೆಕ್ಕ ಅಂಡ ಐಕ್ ಯೋಗ ಅನ್ಬೋದ ಅವು ಸಂಪತ್ತಿ ಇಪ್ಪು ಆರೋಗ್ಯ ಇಪ್ಪು ನೆಮ್ಮದಿ ಇಪ್ಪು ಇಲ್ಲಿಪ್ಪು ಅಂಚೆ ಒಂಜಿ ಹೊಸ ಇಲ್ಲು ಮಲ್ತದ್ದು ಇನ್ನಿತ್ತ ದಿನಕ್ಕೆ ಈ ಜಾಗದ ಡಾಕ್ಯುಮೆಂಟ್ ಇರೋ ಬುದಾಡೆ ಉಂಟು ಇಲ್ಲಿಗೆ ಲೈಸೆನ್ಸ್ ಆಯ್ನ ಎಂಜಿನ ಪರ್ಮಿಷನ್ 911 ಆದ ಪರ್ಮಿಷನ್ ಆದ ಡೋರ್ ನಂಬರ್ ಸಾಲ ತಿಕ್ಕದಾಂಡ ನೀರುದ ಕರೆಂಟ್ ಕರೆಂಟ್ ದೈತೆ 2 ದಿನ ತಡಾಂಡ ಬಂಡ ಅವು ಎಂಕ್ಲಿ ಕಂಬ ಇನ್ನ ಆಜಿ ಕಂಬ ಹೋಗು ಅವು ಆತ ಇನ್ನಿಡಿದಲ್ಲಿ ಭಾಡ್ಯ ರಾಪುಜಿ ಅಮ್ಮನಿಗೆ ಬಡದು ಒಂಚೂರು ತಡಾಂಡವು ಅಣ್ಣ ಇನ್ನಿಕಿರಿ ಇಲ್ಲೋಕೆಲ್ಲ ಇನ್ನಿ ಇನ್ವರ್ಟರ್ ಉಂಟು ಇತನ 4 ದಿನ ಕರೆಂಟ್ ಬರ್ಬಿಟ್ಟಿದೆ ಕಂಬ ಬಾಡದ ಕನೆಕ್ಷನ್ ಮಲ್ಪೇರು ಅವಳು ಕರೆಂಟ್ದ ವ್ಯವಸ್ಥೆ ನೀರದ ವ್ಯವಸ್ಥೆ ಮಾತಾಂಡು ಹೊಸ ಇಲ್ಲಿ ಪ್ರವೇಶ ಮಲ್ಪನಾಡಿಗೆ ಈರು ಅವಳು ಈತಿನ ನಮ್ಮೊಂದು ಬತ್ತನಂಚಿನ ನೆಟ್ಲದ ಪಂಚಲಿ ವಿಟ್ಲ ಪಂಚಲಿಂಗೇಶ್ವರ ದೇವಿ ಉಳ್ಳಾಲ್ತಿಯಪ್ಪ ಈರಿ ಹಿಡಿ ಬಂದಾಗಲ ಮುಲ್ಪಲ್ಲ ಅವು ಎಂದು ಮುಲ್ಪ ಎಂಕ್ಲೆಗೆ ಒಂದು ಬಾಳತಿಲ ಗ್ರಾಮಕ್ಕೆ ಉಳ್ಳಾಲ್ತಿ ಅಜ್ಜಿರೋ ದೇವಳು ಎಂಕ್ಲೆ ಗ್ರಾಮ ದೇವಳು ಇಡೀ ಭೂಮಿಗೆ ಸಂಬಂಧಪಟ್ಟದ ಎಂಕ್ಲಿಗೆ ಗ್ರಾಮಗೊಂದು ಇಪ್ಪುಣೆ ನೆಟ್ಲದ ನಿಟಿಲಾಕ್ಷ ದೇವರು ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವರು 3 ಪರಿಸರ ಡಿಪಣ ಕಶ್ಯಕೋಟಿ ಲಕ್ಷ್ಮೀ ವೆಂಕಟರಮಣ ದೇವರು ಮಾತ ದೇವರನ್ನ ಅನುಗ್ರಹ ಹಿಡ್ದಾರ ಈ ಗೃಹ ಪ್ರವೇಶ ಆಪಣ ಪುರ್ತುಗು ದೇವರ ಅಮೃತಗಳಿಗಿದೆ ಶುಭ ಫಲನ ನಿಗಳಿಗೆ ಅನುಗ್ರಹ ಮಲ್ಪಾಡು ದೇವರನ್ನ ಅನುಗ್ರಹ ಹಿಡ್ದಾರ ಈ ಇಲ್ಲಳು ಎಂಚಿನ ಪ್ರಾಪ್ತಿಯ ಗೊತ್ತಿ ಇತ್ತನಾತಿಡ್ ನೆಮ್ಮದಿಡು ಸಂತೋಷದ ಜೀವನ ಮಲ್ಪರಾವಡು ಸುಖ ಸಂತೋಷಗ ಕೊರತೆ ಅವಂದ ಲೆಕ್ಕ ಕಣ್ಣೀರು ದೆಪ್ಪ ಅಂದ ಲೆಕ್ಕ ಸಂತೋಷದ ಜೀವನ ಮಲ್ಪಣ ದಿನಗಳು ಕ್ಷೀರವಣ್ಣ ಪೇರ್ಲ ನುಪ್ಪುಲ ಹಾಲೋಗರು ಉಣ್ಣುವಂತೆ ಅಂದು ಪೇರು ನುಪ್ಪು ಸಂತೋಷದ ನಿಕ್ಲಿ ಇಲ್ಲಳು ಉಂಡುದು ಸಂತೋಷ ಡಿಪ್ಪು ಲೆಕ್ಕ ದೇವರ ನಿಕ್ಲಿಗೆ ಅನುಗ್ರಹ ಮಲ್ಪಡು ನಿಖಲ್ನ ಕಷ್ಟಕಾಲಗಾನಾಗ ಊರದಕ್ಲು ಮಾತೆರ್ಲ ಉಳ್ಳಿರು ಯಾನು ಉರಿಯನ್ ಏಪಲ ಯೋಚನೆ ಮಲ್ಪರ ಪೋಡ್ಚಿ ಊರದಕ್ಲು ಏರೇ ತೀರ್ನ ಏರ್ನ ಪ್ರಾಪ್ತಿ ಉಂಡ ಅಕ್ಲು ಕಾಲ ಬತ್ತ ಸಹಾಯ ಮಲ್ಪರು ಸಂತೋಷಡಿ ಇಲ್ಲಳ ನಿಕ್ಲಿ ಜೀವನ ಮಲ್ಪಲೆಕ್ಕ ನಮ್ಮೊಂದು ಬತ್ತನ ಗ್ರಾಮದ ಸೀಮೆದ ಮಾತ ದೇವರು ಅನುಗ್ರಹ ಮಲ್ಪಡದು ದೇವರನ್ನ ಮನಸ್ಸಿನ ಪ್ರಾರ್ಥನೆ ಮಲ್ತದ್ದು ಈ ಅಕ್ಷತೆನ ಬಂದಾಗ ಮೂಡು ದ್ವಾರ ಲಕ್ಷ್ಮಿಗೆ ಪಾಡ್ದು ಬಲತ ಕರ್ದಿದ್ದು ಉಳೈಬೋಲೆ. ಓಂ ಮೊದಲು ದೀಪ ದೇವರು ದೀಪ ಕಲಶ ಕನ್ನಡಿ ಮತ್ತೆ ದೇವರು ಎಸ್, ನಾನು ಆಗಲೇ ಹೇಳಿದೆ, ಕಳೆದ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಮರದಿಂದ ಬಿದ್ದು ಕಾಲು ಇಲ್ಲದೆ ಆಗಿರುವಂತಹ ಪರಿಸ್ಥಿತಿಗೆ ಬರ್ತಾರಂತ. ಸ್ವತಃ ಆ ವ್ಯಕ್ತಿಯೇ ಈಗ ನಮ್ಮ ಜೊತೆಗಿದ್ದಾರೆ, ರವೀಂದ್ರ ಅನ್ನುವರು. ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈ ಒಂದು ಪರಿಸ್ಥಿತಿ ಬಂದು ಎಷ್ಟು ವರ್ಷ ಆಯಿತು? ಇದು 14 ವರ್ಷ ಆಯಿತು. 14 ವರ್ಷ ಮಲಗಿದಲ್ಲಿ ಇರೋದು, ಮರದಿಂದ ಬಿದ್ದು. ಯಾವ ಸಂದರ್ಭದಲ್ಲಿ ಅದು? ಅದೊಂದು ವರ್ಷ ಆಯಿತು ತುಂಬ. ಅಂದರೆ ಮರದಿಂದ ಬಿದ್ದು ಅಂತ ಹೇಳಿದ್ರೆ ಹೇಗೆ ಏನು ಅಂತ? ಅದು ಕಾಲು ಜಾರಿ ಬಿದ್ದದ್ದು. ಕೆಲಸ ದುಡಿತಿದ್ದೆ ನಾನು, ತೆಂಗಿನಕಾಯಿ ಎಲ್ಲ ಕೀಳ್ತಿದ್ದೆ. ಆವಾಗ ಮರದಿಂದ ಕಾಲು ಜಾರಿ ಕೆಳಗೆ ಬಿದ್ದದ್ದು. ಹಾಗೆ ನಡೀಲಿಕ್ಕೆ ಆಗೋದಿಲ್ಲ. 14 ವರ್ಷ ಆಯ್ತು ಈಗ. 14 ವರ್ಷ ಮಲಗಿದಲ್ಲೇ ಇರೋದು. ಮಲಗಿದಲ್ಲಿ ಆನಂತರ ನಮಗೆ ತುಂಬ ಜನ ದಾನಿಗಳು ಬಂದು ಸಹ ಮಾಡಿದ್ದಾರೆ. ಈಗ ಗೃಹ ಪ್ರವೇಶ ಆಗಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಅಂದರೆ ತುಂಬ ಖುಷಿ ಉಂಟು ನಮಗೆ. ಅಂದರೆ ಇಷ್ಟೆಲ್ಲ ಮಾಡಿಕೊಡ್ಲಿಕ್ಕೆ ಒಂದು ಸ್ಥಳ ಒದಗಿಸಲಿಕ್ಕೆ
ಒಬ್ಬರು ಪುತ್ತೂರಿನ ನಾಯಕರ ಅಣ್ಣರು ಕೊಟ್ಟದ್ದು. ಇಲ್ಲಿ ನಮ್ಮ ಕಲ್ಲಡ್ಕದ ಸೂರ್ಯನಾರಾಯಣ ಅಣ್ಣರು ಮಾತಾಡಿ ಅವರಿಗೆ ಇವ್ರ ಹತ್ರ ಮಾತಾಡಿ ಸೂರ್ಯನಾರಾಯಣ ಅಣ್ಣರೆಲ್ಲ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟದ್ದು. ಅದು ಸಾಲ ಎಲ್ಲ ಮಾಡಿ ಎಲ್ಲ ಆಚೆ ಈಚೆಯಿಂದ ತೆಗೆದು ಹಣ ಎಲ್ಲ ಸಾಲ ಮಾಡಿ ಈಗ ಇವತ್ತು ಮನೆ ಒಕ್ಕಲಿವರೆಗೆ ನಮ್ಮನ್ನೆಲ್ಲರೂ ನೋಡಿಕೊಂಡು ಎಲ್ಲ ನನಗೆ ಸಂತೋಷ. ಅಂದರೆ ನಾನು ಮಲಗಿದಲ್ಲಿ ಇರುವ ಹಣ್ಣನ್ನು ಇಷ್ಟು ಮಾಡಿ ಕೊಡ್ತಾರಲ್ಲ. ಇದಕ್ಕೆಲ್ಲ ನಿಜವಾದ ಕಾರಣಕರ್ತರು ಕಶೆಕೋಡಿ ಸೂರ್ಯನಾರಾಯಣ ಅವರೇ ಬಗ್ಗೆ ಹೇಳಲಿಕ್ಕೆ ಇರ್ತದು. ದೇವರು ರೂಪದಲ್ಲಿ ಬಂದವು ಹಾಗೆ. ಅಂದ್ರೆ ಈಗ ಕೆಲವರು ಏನು ಗೊತ್ತಾ, ಮನೆ ಕಟ್ಟಿ ಕೊಡ್ತಾರೆ, ಆನಂತರದೆಲ್ಲ ನಮಗೆ ಗೊತ್ತಿಲ್ಲ. ಹೌದು ಹೌದು, ಇಲ್ಲಿ ಪ್ರತಿಯೊಂದು ವ್ಯವಸ್ಥೆಗಳನ್ನು ಮಾಡಿ ಅದೇ ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಉಂಟು. ನನಗೆ ಎಲ್ಲ ಪ್ರತಿಯೊಂದು ಅವರೇ ಮಾಡಿಕೊಟ್ಟದ್ದು. ಇಡೀ ಮಲಗಿಲಿ ಮಂಚ ಸಹ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ನನಗೆ. ಇದಕ್ಕಿಂತ ಮುಂಚೆ ಎಲ್ಲಿದ್ರಿ ನೀವು? ನಾವು ವಿಟ್ಲದಲ್ಲಿ ಇದ್ದೆವು. ಬಾಡಿಗೆ ಮನೆ ರೂಮಲ್ಲಿ ಇದ್ದದ್ದು. ಅದು 3,000 ಬಾಡಿಗೆ, 10-20 ಸಾವಿರ ಡಿಪಾಸಿಟ್ ಎಲ್ಲ ಕೊಟ್ಟು ಬೇರೆ ಸಾಲ ತೆಗೆದೆಲ್ಲ ಇದ್ದದ್ದು. ಅದಕ್ಕೆ ಸಹ ಡಿಪಾಸಿಟಿಗೆ ಅವರು ಒಂದು ಸಲ ಕೊಟ್ಟದ್ದು, ಅವರು ಡಿಪಾಸಿಟಿಗೆ. ಹಾಗೆ ಇದ್ದದ್ದು ನಾವು 3,000 ತಿಂಗಳಿಗೆ ಬಾಡಿಗೆ ಅಲ್ಲಿ. ಹಾಗೆ ಮನೆಯಿಂದ ಈಗ ಸ್ವಂತ ಮನೆಗೆ ಅದು ಅದು ಕೂಡ ನಿಮ್ಮ ಹೆಸರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್. ಹೌದೌದು ಹೌದು ಮೇಡಮ್, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಹೌದು. ಇದರ ಬಗ್ಗೆ ಎಷ್ಟು ಇದರ ಬಗ್ಗೆ ಅದು ಹೇಳಲಿಕ್ಕೆ ಪದಗಳಿಲ್ಲ, ಅಷ್ಟು ಖುಷಿ ಆಗ್ತದೆ. ಕನಸು. ಮನೆಯಲ್ಲಿ ನಾನು ಮತ್ತು ಅಕ್ಕ ಇರೋದು. ಹಾಂ, ಮದುವೆ ಆಗಲಿಲ್ಲ. ಅಕ್ಕ ಮನೆ ಕೆಲಸಕ್ಕೆ ಹೋಗಿ ದುಡ್ದಾಗಬೇಕು, ಅವರು ಕೆಲಸ ಮಾಡಿ ನಿಮ್ಮನ್ನು ಕೂಡ ಸಾಕ್ತಾ ಇದ್ದಾರೆ. ಇದರ ಜೊತೆಗೆ ಹಲವರು ನಿಮಗೆ ದಾನಿಗಳಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಅಂದರೆ ಎಲ್ಲ ಕಷ್ಟದಲ್ಲಿರೋ ಯಾರು ಕೇಳೋದಾಗಿ ಎಲ್ಲ ದಾನಿಗಳೆಲ್ಲ ಸಹಾಯ ಮಾಡಿದ್ದಾರೆ. ಆದರೆ ಒಂದು ದೇವರ ರೂಪದಲ್ಲಿ ಒಂದು ಸೂರ್ಯನಾರಾಯಣ ಭಟ್ರು ಒಂದು ಹೆಲ್ಪ್ ಮಾಡಿದೆ, ದೊಡ್ಡ ನಮ್ಮ ಪಾಲಿನ ದೇವರವರು. ಹಾಗೆ ಅಂದರೆ ನಾನು ಮಂಗಳೂರಿಗೆ ಹೋಗೋದು, ಅದೊಂದು ಯೂರಿನ್ ಅದು ಗಾಯ ಎಲ್ಲ ಉಂಟು. ಮತ್ತು ತಿಂಗಳದು ಯೂರಿನ್ ಬ್ಯಾಗ್ ಎಲ್ಲ ತೆಗಿಲಿಕ್ಕೆ ಉಂಟು. ಅದು ಮಂಗಳೂರಿಗೆ ಹೋಗೋದು. ಅದಕ್ಕೆ ಚಿಕಿತ್ಸೆಗೆ ವೆಚ್ಚಗಳು ಜಾಸ್ತಿ. ಅದು ಒಂದು 1,500-2,000 ಬೇಕಾಗ್ತದೆ ತಿಂಗಳಿಗೆ. ಹೌದೌದು. ಹಾಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಅದು. ಮಂಗಳೂರಿಗೆ ಹೇಗೆ ಹೋಗ್ತೀವಿ? ಅದು ಆಟೋದಲ್ಲಿ ಹೋಗೋದು ಮೇಡಮ್. ಆಟೋದಲ್ಲಿ ನಾನು ಮಲಗಿದ್ದಲ್ಲೇ ಇರೋದು, ನನ್ನನ್ನು ಎತ್ತಿಕೊಂಡು ಹೋಗೋದು ಆಚೆ ಈಚೆ. ಈಗ ಬೀಚಲ್ಲಿ ಕೂತ್ಕೊಳಿಸಲಿಕ್ಕೆ ಅವರೆಲ್ಲ ಕೂತ್ಕೊಳಿಸಿ ನಾನು ಕಷ್ಟ ಆಗ್ತದೆ. ಆದರೂ ಅವರ ಕೆಲಸಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಏನಿಲ್ಲ, ಮಲ್ಕೊಂಡಿರೋದು ಮಂಜ ಎಲ್ಲ ನನಗೆ ಹತ್ತಿರ ಪಕ್ಕದಲ್ಲೇ ಇಟ್ಟು ಹೋಗೋದು. ಅವರೆಲ್ಲ ಪಕ್ಕದಲ್ಲೇ ಇಟ್ಟು ನೀರೆಲ್ಲ ಕುಡಿಲಿಕ್ಕೆ ಊಟ ಎಲ್ಲ ಇಟ್ಟು ಹೋಗೋದು ಮೇಡಮ್. ಅಕ್ಕ ಆಧಾರ್ ಅವರಿಗೆ ಫ್ಯಾಮಿಲಿ ಮದುವೆ ಆಗಿದೆ, ಹಾಗೆ ಇಲ್ಲ. ಅವರು ನಮ್ಮೊಟ್ಟಿಗೆ ನನ್ನಲ್ಲಿ ನೋಡಿಕೊಳ್ಳೋದು ಈಗ. ಹೌದು. ಹಾಗೆ ನನ್ನ ಪಾಲಿಗೆ ಒಂದು ದೇವರಾಗಿ ಬಂದು ಸೂರ್ಯನಾರಾಯಣ ಭಟ್ ಆಸೆಯಾಗಿ ಇರ್ತದೆ. ಮತ್ತು ನಮ್ಮ ಸಂಘದವರೆಲ್ಲ ಸೇರಿದ್ದಾರೆ, ಈಗ ನನ್ನನ್ನು ಬಿಡುವುದಿಲ್ಲ. ಹಾಗೆ ದೇವರೆಲ್ಲ ಕೊಡುವುದಿಲ್ಲ ಎಲ್ಲ. ಎಲ್ಲರಿಗೂ ನಾನು ದೇವರು ಒಳ್ಳೆಯದು ಚೆನ್ನಾಗಿ ಇಟ್ಟಿರಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ಬೇಡ್ತೇನೆ. ಎಸ್, ಇದೀಗ ನಮ್ಮ ಜೊತೆಗೆ ರವೀಂದ್ರ ಅವರ ಒಂದು ಜೀವನಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಅವರ ಸಹೋದರಿ ಅಕ್ಕ ಸುಂದರಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡ್ಸೋಣ. ಎಸ್, ಇದೀಗ ಮೊದಲು ನೀವು ಬಾಡಿಗೆ ಮನೆಯಲ್ಲಿದ್ರಿ, ಈಗ ಒಂದು ಸ್ವಂತ ಮನೆ ಆಗಿದೆ. ಜೊತೆಗೆ ತಮ್ಮನಿಗೆ ಒಂದು ಸಾಕಷ್ಟು ಜನ ಸಹಾಯ ಕೂಡ ಮಾಡಿದ್ದಾರೆ. ಈ ಒಂದು ಮನೆಗೆ ಕಾರಣಕರ್ತರಾಗಿರುವಂತಹ ಸೂರ್ಯನಾರಾಯಣ ಭಟ್ ಅವರಾಗಿರ್ಬೋದು, ಜೊತೆಗೆ ಇಷ್ಟೊಂದು ದಾನಿಗಳು ನಿಮಗೆ ಸಹಾಯ ಮಾಡಿದ್ದಾರೆ. ಇವರ ಬಗ್ಗೆ ಏನು ಹೇಳ್ತೀರಾ? ಅವರಿಗೆಲ್ಲರಿಗೂ ಉಂಟು, ನಮಗೆ ಇಷ್ಟು ಜನ ಸಹಾಯ ಮಾಡಿದ್ದಾರೆ ದಾನಿಗಳು. ಅವರಿಗೆಲ್ಲರಿಗೆ ದೇವರು ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಅಷ್ಟೇ ಕೇಳಿಕೊಳ್ಳೋದು. ಹೌದು, ಇಷ್ಟವರೆಗೆ ಸ್ವಂತ ಮನೆ ಆಯಿತು. ಹೌದು, ನನ್ನ ಹೆಸರಿಗೆ. ಅದು ಒಬ್ಬರು ಕಲ್ಲಡ್ಕದನ್ನವರೊಬ್ಬರು ಮಾಡಿ ಕೊಟ್ಟದ್ದು ನಮಗೆ, ಸೂರ್ಯನಾರಾಯಣ ಭಟ್ ಅವರು ಮಾಡಿ ಕೊಟ್ಟದ್ದು. ಜಾಗ ಬೇರೆ ಪುತ್ತೂರಿನವರೊಬ್ಬರು ಕೊಟ್ಟದ್ದು. ಹಾಗೆ ನಾವು ಈಗ ಇನ್ನೂ ತೊಂದರೆ ಇಲ್ಲ, ಇನ್ನೂ ನಮಗೆ ಅದೇ ಒಳ್ಳೆಯದ ಆಗ್ತದೆ ಅಷ್ಟೇ. ಅಂದ್ರೆ ಈಗ ಏನು ಗೊತ್ತಾ, ಮದುವೆ ಆದ ನಂತರ ಹೆಣ್ಮಕ್ಳು ಹೋಗೋದೇ ಜಾಸ್ತಿ. ಇದು ತಮ್ಮನಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದೆ. ನನ್ನ ತಮ್ಮನಿಗೋಸ್ಕರ ತಮ್ಮನಿಗೋಸ್ಕರ ನಾನು ಕಷ್ಟಪಡೋದು. ಯಾರ್ಯಾರ ಮನೆಗೆ ಕೆಲಸಕ್ಕೆ ಹೋಗಿ ನನಗೆ ಎಷ್ಟು ಮನೆ ಕೆಲಸಕ್ಕೆ? ನಾನು ಒಂದೇ ಮನೆಗೆ ಕೆಲಸಕ್ಕೆ ಹೋಗುದು ಮೇಡಮ್. ಎಷ್ಟು ಗಂಟೆ? ನಾನು 1 ಗಂಟೆಯಿಂದ 3 ಗಂಟೆವರೆಗೆ. 3 ಗಂಟೆವರೆಗೆ ಹೋಗ್ತೇನೆ. ಅವನು ಒಬ್ಬನೇ ಇರ್ತಾನೆ, ಅವನಿಗೆಲ್ಲ ರೆಡಿ ಮಾಡಿ ಅವಶ್ಯಕತೆ ಇದ್ರೆ ನಾನು ಬರುದು ಮಾಡಿ ಇಟ್ಟೆಲ್ಲ ಹೋಗುದು. ಹತ್ತಿರದಲ್ಲಿ, ಹೌದು, ವಿಟ್ಲದಲ್ಲೇ ಇರುದು, ಪೇಟೆಯಲ್ಲಿ ನಮ್ದು ಮನೆ. ಹೌದು, ಕಷ್ಟ ಆಗ್ತದೆ. ಮತ್ತೆ ಎಂತ ಮಾಡುದು, ನೋಡ್ಬೇಕದೇ ಕಷ್ಟ. ಎಂತ ಮಾಡುದು ಅಂತ ಇಷ್ಟ
ಇರೋದು ಎಲ್ಲ ಸೇರಿ ನಮಗೆ ನಮ್ಮ ಸಂಘದವರು ಎಲ್ಲರೂ ಮಾಡಿ ನಮಗೆ ಕೊಟ್ಟರಲ್ಲ, ಅವರಿಗೆ ಎಲ್ಲರಿಗೆ ದೇವರು ಆಶೀರ್ವಾದ ಆಶೆ ಕೊಟ್ಟು ಎಲ್ಲರನ್ನು ಕಾಪಾಡಲಿ, ನಾನು ಅಷ್ಟೇ. ಅಂದರೆ ನಿಮ್ಮ ಫ್ಯಾಮಿಲಿ ಇದರ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಯಾರು ನಮಗೆ ಯಾರಿಲ್ಲ, ನನ್ನ ಗಂಡ ಇಬ್ಬರೇ ಇರೋದು ನಾವು, ಬೇರೆ ಯಾರು 3 ಸೆನ್ಸ್ ನಮಗೆ ಕೊಟ್ಟು ಇವರು ಮಾಡಿ ಕೊಟ್ಟು, ಹಾಗೆ ಅವರನ್ನೆಲ್ಲರನ್ನು ದೇವರು ಒಳ್ಳೇದು ಮಾಡಲಿ, ಇದು ಮಾಡಲಿ ಅಷ್ಟೇ. ಮತ್ತು ನನಗೆ ಸ್ವಂತ ಮನೆ, ಅದು ಕೂಡ ಎಲ್ಲ ರೀತಿಯ ಫೆಸಿಲಿಟಿ ಉಂಟು. ಹೌದು, ಎಲ್ಲ ಮಾಡಿ ಕೊಟ್ಟರಲ್ಲ, ಅವರಿಗೆಲ್ಲರಿಗೆ ದೇವರು ಆಶೀರ್ವಾದ ಕೊಟ್ಟು ಎಲ್ಲ ಕಾಪಾಡಲಿ ಅಷ್ಟೇ. ಎಸ್, ನಾನು ಆಗಲೇ ಹೇಳಿದೆ, ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಈ ಒಂದು ಗೃಹ ಪ್ರವೇಶ ಆಗಿದೆ, ಮನೆ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಅವರೇ ಕಶೆಕೋಡಿ ಸೂರ್ಯನಾರಾಯಣ ಭಟ್ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿರುವವರು. ಇದೀಗ ರವೀಂದ್ರ ಅನ್ನುವವರಿಗೆ ಮನೆಯನ್ನು ಕಟ್ಟಿ ಕೊಟ್ಟು ಅಂತ ನೇತೃತ್ವವನ್ನು ವಹಿಸಿಕೊಂಡು ಇದೀಗ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಇಷ್ಟರವರೆಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದವರು, ಇದೀಗ ಒಂದು ಪಾಪದ ಅಂದರೆ ಬಡತನ ಒಂದು ಕುಟುಂಬಕ್ಕೆ ನೆರವಾಗಿದ್ದೀರಾ, ನೇತೃತ್ವವನ್ನು ವಹಿಸ್ಕೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ ಸರ್? ಗೃಹ ಪ್ರವೇಶ ತನಕ ಮುಟ್ಟಿದೆ, ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ನನ್ನ ಮನೆ ಮಕ್ಕಳು ಮಾಡಿದಷ್ಟೇ ನನಗೆ ಸಂತೋಷ, ಅದಕ್ಕಿಂತಲೂ ಸಂತೋಷ ನನಗೆ. ನನಗಂದರೆ ಇವರದ್ದು ನಾನು ಮನೆ ಕಟ್ಟಿ ಇವರಿಗೆ ಕೊಡ್ತೇನೆ ಅಂತ ನನ್ನ ಹತ್ರ ಒಂದು ಮನಸ್ಸಲ್ಲಿ ಯೋಚನೆ ಇರಲಿಲ್ಲ ನಿಜವಾಗಿ. ಕಳೆದೊಂದು 5 ವರ್ಷದಿಂದ ಇವರದ್ದು ನನಗೆ ಪರಿಚಯ ಆದ್ದು, ಸಾಮಾನ್ಯ ಒಂದು 5 ವರ್ಷದ ಅಂದಾಜು. ಆಗಲೇ ಹೇಳಿದರು, ಹೀಗೀಗೆ ತೊಂದರೆಯಲ್ಲಿದ್ದಾನೆ, ಮರದಿಂದ ಬಿದ್ದಿದ್ದಾನೆ, ಬೆನ್ನು ಹುರಿ ಒಂದು 3-4 ಕಡೆಯಲ್ಲಿ ಕಟ್ಟಾಗಿದೆ, ಇಡೀ ಜೀವನ ಮೇಲೆ ಹೇಳುವ ಹಾಗಿಲ್ಲ, ಎಂಥ ಟ್ರೀಟ್ಮೆಂಟ್ ಮಾಡಿದ್ರು ಇದನ್ನು ಪುನಃ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಕಷ್ಟದಲ್ಲಿದ್ದಾನೆ, ನೀವು ಸಹಾಯ ಮಾಡಬೇಕು ಹೇಳಿದರು. ಆಗ ನಾನು ಹೇಳಿದೆ, ನನ್ನಿಂದ ಆಗೋದಿಲ್ಲ, ನೀವು ನನ್ನ ಹತ್ರ ಕರ್ಕೊಂಡು ಬರಬೇಡಿ ಅಂತ ಫಸ್ಟಿಗೆ ಹೇಳಿದ್ದೇನೆ. ಇವರು ಫೋನಲ್ಲಿ ನನ್ನ ಹತ್ರ ಇವರು ಮಾತಾಡಿದ್ದು ಮೊದಲು, ನನಗೆ ಯಾರು ಅಂತಲೂ ಗೊತ್ತಿಲ್ಲ, ವಿಟ್ಲದ ಹತ್ರ ಎಲ್ಲಿಯೋ ಇದ್ದರು ಇವರು. ಹೀಗೆ ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಬೇಕು ಹೇಳಿದರು. ನಾನು ಹೇಳಿದೆ, ನನ್ನ ಹತ್ರ ಕರ್ಕೊಂಡು ಬರಬೇಡಿ, ನನ್ನಿಂದ ಆಗೋದಿಲ್ಲ, ನಾನು ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ಅವರಿಗೆ. ಅಂದರೆ ನಾನು ನಮ್ಮದು ಈಗ ಕಲಾಶ್ರಯ ಅಂತ ಇರೋದು ಇಲ್ಲಿ ಹತ್ತಿರದಲ್ಲಿ, ಅದರಿಂದ 7 ರೀತಿಯ ಒಂದು ಸೇವಾ ಯೋಜನೆಗಳು ಮಾಡಿದ್ದೇವೆ. ಈಗ ಯಾರು ಒಂದು ಶೌಚಾಲಯ ಯೋಜನೆ ಅಂತ ಉಂಟು, ಯಾರ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಅವರಿಗೆ ನಾವು ಟಾಯ್ಲೆಟ್ ಕಟ್ಟಿ ಕೊಡ್ತೇವೆ. ಮತ್ತು ಶಿಕ್ಷಣಕ್ಕೆ ಮಕ್ಕಳಿಗೆ ವರ್ಷಕ್ಕೆ 10-15 ಜನ ಮಕ್ಕಳದ್ದು ಶಾಲೆ ಕಾಲೇಜಿನ ಫೀಸ್ ಡೊನೇಷನ್ ಎಲ್ಲ ಕಟ್ಟಬೇಕು. ಅದು ನನಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಬಜೆಟ್ ಸ್ವಲ್ಪ ದೊಡ್ಡದಾಗ್ತದೆ. ಅದರ ಜೊತೆಯಲ್ಲಿ ಈಗ ಒಂದು 14-15 ಜನ ಪ್ರಾಯದವರು ಯಾರನ್ನು ಅವರ ಮಕ್ಕಳೆಲ್ಲ ನೋಡಿಕೊಳ್ಳೋದಿಲ್ಲ, ತುಂಬ ಮನೆಗಳೆಲ್ಲ ಅಂತ ಸಮಸ್ಯೆ ಉಂಟು, ಅವರಿಗೆ ವೃದ್ಧಾಪ್ಯ ವೇತನ ಅಂತ ಕೊಡ್ತೇವೆ ಪ್ರತಿ ತಿಂಗಳು 1,000-1,500 ಹೀಗೆ. ಅದರ ಜೊತೆಯಲ್ಲಿ ಯಾವ ಮನೆಯಲ್ಲಿ ದುಡಿಯೋರೇ ಇಲ್ಲ ಅಂತ ಉಂಟ, ಅದಕ್ಕೊಂದು ಆರ್ತತ್ರಾಣ ಅಂತ ಹೆಸರಿಟ್ಟಿದ್ದೇವೆ. ದುಡಿಯೋರೇ ಇಲ್ಲ, ಒಂದೇ ₹1 ಸಂಪಾದನೆ ಇಲ್ಲ ಅವರಿಗೆ, ಮನೆಯಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ ಅಂತ ಅನ್ನುವ ಕಾರಣಕ್ಕೆ, ಆರೋಗ್ಯ ಸಮಸ್ಯೆ ಇನ್ನೇನು, ಅಂಥವರ ಮನೆಯ ಇಡೀ ತಿಂಗಳಿಗೆ ಅವರ ಮನೆಯ ಖರ್ಚು ಎಂತ ಉಂಟು, ಈಗ ಹಾಲು ತರಕಾರಿ ದಿನಸಿ ಸಾಮಾನು ಎಲ್ಲವನ್ನು ನಾವು ನಮ್ಮ ಕಡೆಯಿಂದ ಕೊಡೋದು. ಅಂತಹ ಒಂದು 5-6 ಮನೆ ಈಗ ಉಂಟು. ನಾನು ಇಷ್ಟು ಯೋಜನೆಯನ್ನು ನಾನು ಇಡೀ ತಿಂಗಳು ನಡೆಸಿಕೊಂಡು ಬರಬೇಕು. ನಾನು ಪೌರೋಹಿತ್ಯ ಮಾಡಿ ಜೀವನ ಮಾಡೋದು, ನನಗೆ ಬೇರೆ ಜಾಗೆ ಭೂಮಿ ಅಂತೆಲ್ಲ ನನ್ನ ಹತ್ರ ಎಂತ ಇಲ್ಲ. ನಾನು ದುಡ್ದದಲ್ಲಿ 50% ನಾನು, ಈಗ ನನಗೆ ₹2,000 ದಕ್ಷಿಣೆ ಸಿಕ್ಕಿತ್ತು ಅಂತ ಇಟ್ಟುಕೊಳ್ಳಿ ಪೂಜೆಗೆ ಹೋದಲ್ಲಿ, ಅದರಲ್ಲಿ 1,000 ನನ್ನ ಖರ್ಚಿಗೆ, 1,000 ಹೀಗೆ ಸೇವೆಗೆ ಅಂತ ನಾನು ಮೊದಲಿಂದ ಮಾಡ್ತಾ ಬಂದದ್ದು. ಒಂದು 27-28 ವರ್ಷ ಆಯಿತು ನಾನು ಪೌರೋಹಿತ್ಯ ಮಾಡೋದು. ಅದರಲ್ಲಿ ಇನ್ನೊಂದು ನನಗೆ ಕಂಡದ್ದು, ನನ್ನ ಹಾಗೆ ಯಾರು ಮನೆ ಇಲ್ಲ ಜಾಗೆ ಇಲ್ಲ ಅಂತ ಉಂಟ, ಅವರಿಗೊಂದು 5 ಸೆನ್ಸ್ ಆದರೂ ಜಾಗೆ ಕೊಡಬೇಕು ಅಂತ ನನಗೊಂದು ಅಪೇಕ್ಷೆ ಇತ್ತು. ಅದಕ್ಕೆ ಒಂದು 2-3 ವರ್ಷಗಳ ಹಿಂದೆ ಒಂದು ಜಾಗೆ ಪರ್ಚೇಸ್ ಮಾಡಿದೆ. ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ಲೋನ್ ಮಾಡಿ ಪರ್ಚೇಸ್ ಮಾಡಿದೆ. ಮತ್ತು ಅವ್ರ ಹತ್ರ ಏನೂ ಇಲ್ಲ, ನಾನು ಈ 5 ಸೆಂಟ್ ಜಾಗೆ ಕೊಟ್ಟು ಅವ ಎಂತ ಮಾಡೋದು, ಅದಕ್ಕೆ ನಾವು ಇನ್ನು ಮನೆ ಕಟ್ಟಬೇಕು ಅಂತ ಆಯಿತು, ಮನೆ ಕಟ್ಟಿದ್ದೆವು ಒಬ್ಬೊಬ್ಬರಿಗೆ. ಅಲ್ಲಿ ಒಂದು 4-5 ಮನೆಗಳನ್ನು ಅಲ್ಲಿ ಕಟ್ಟಿದ್ದೇವೆ. ಅದು ಏಕಕಾಲಕ್ಕೆ ನಾನು 3 ಮನೆ ಏಕಕಾಲಕ್ಕೆ ಮಾಡಿದ್ದು ಒಮ್ಮೆಲೆ. ಅದು ನನಗೆ ಆರ್ಥಿಕವಾಗಿ ಸ್ವಲ್ಪ ಭಾರಿ ಕಷ್ಟ ಆಯಿತು. ಲೋನ್ ಎಲ್ಲ ಮಾಡಿದೆ, ಸಾಲ ಮಾಡಿದೆ, ಅದರದ್ದು ಸಾಲಕ್ಕಿಂತ ಅದರ ಇಂಟ್ರೆಸ್ಟು ಅದು ಈಗ ನಾನು ಮುಗಿಸಲಿಲ್ಲ ಅಂತ ಇನ್ನೂ ಸಹ ನಾನು ಆ ಸಾಲದಲ್ಲಿ ಅದರ ಇಂಟ್ರೆಸ್ಟ್ ಕಟ್ತಾ ಇದ್ದೇನೆ. ನಾನು ಇಷ್ಟು ಹೊರೆ ನನ್ನ ಮೇಲೆ ಇರುವಾಗ ನಾನು ಇನ್ನೊಂದು ಯಾವುದೋ ಎಳೆದು ಹಾಕ್ಕೊಂಡು ಯಾನು ಸಹಾಯ ಮಲ್ಪೆ ಅಂತ ನಾನು ಹೇಳಿದರೆ ನನ್ನ ಜೀವನ ಎಂತ ಅಂತ ನೋಡಬೇಕಲ್ಲ. ಆದ ಕಾರಣ ನಾನು ಖಂಡಿತ ಆಗೋದಿಲ್ಲ ಅಂತ ಹೇಳಿದ್ದೆ ಇವರಿಗೆ. ಇವರು ಹೇಗೆ ಅಂದರೆ ಇವರು 2-3 ಜನ ಸೇರಿ ಇವರು ಗಾಡಿ ಮಾಡಿಕೊಂಡು ನಮ್ಮ ಮನೆಗೆ ಬಂದರು. ಮನೆಗೆ ಬಂದು ಇವನನ್ನು ಗಾಡಿಯಿಂದ ಇಳಿಸೋದು ನೋಡಿದೆ ನಾನು. ಸೊಂಟದಿಂದ ಮೇಲೆ ಮಾತ್ರ ಕರೆಕ್ಟ್ ಇದ್ದಾನೆ ನೋಡುವಾಗ, ನಮ್ಮ ಹಾಗೆ ಮಾತಾಡ್ತಾನೆ ಎಲ್ಲ ಉಂಟು. ಸೊಂಟದಿಂದ ಕೆಳಗೆ ಏನಿಲ್ಲ, ಈ ಮಸಿಯ ತುಂಡಿನಾಗೆ ಉಂಟು ಅವನ 2 ಕಾಲು, ಸಲಕೆ ತುಂಡಿನಾಗೆ, ಎಂಥದೂ ಇಲ್ಲ. ನನಗೆ ಅವನನ್ನು ಆ ಸ್ಥಿತಿಯಲ್ಲಿ ಇವನನ್ನು ನೋಡಿದ ನಂತರ
ನನಗೆ ಎಂತ ಆಯಿತು ಗೊತ್ತಿಲ್ಲ. ನನಗೆ ಒಂದು ಸಲ ಮನಸ್ಸಿಗೆ ನನಗೆ ಬಂತು, ಇದು ದೇವರು ನನ್ನನ್ನು ಪರೀಕ್ಷೆ ಮಾಡೋದೇನೋ, ಇವನಿಲ್ಲ ನನ್ನ ಮನೆ ಬಾಗಿಲಿಗೆ ಇವೇ ಯಾಕೆ ಬರಬೇಕು, ಇಷ್ಟು ಮನೆಗಳುಂಟು ಇದ್ದವರು ಅಡ್ಡಿಯರಿದ್ದಾರೆ, ನನ್ನ ಮನೆ ಬಾಗಿಲಿಗೆ ಬಂದಿದ್ದಾನಂದರೆ ದೇವರೇ ಇದು ನೀನೆಂತ ಸಹಾಯ ಮಾಡ್ತಿಲ್ವ ಅಂತ ಪರೀಕ್ಷೆ ಮಾಡೋದು ಅಂತ ಎಂತ ಒಂದು ನನಗೆ ಮನಸ್ಸಿಗೆ ಆಯಿತು. ಮತ್ತು ನನಗೆ ಇನ್ನೊಂದು ಅನ್ನಿಸಿದ್ದೆ ಅಂತ ಕೇಳಿದರೆ, ನನ್ನ ಹತ್ರ ಸಾಲ ಇರಲಿ ಅಂತ ಇರಲಿ, ನನ್ನ ಕೈಕಾಲು ದೇವರು ಸರಿ ಕೊಟ್ಟಿದ್ದಾನೆ ಅಂತ ನನಗೆ, ಇವನಿಗೆ ಅದಿಲ್ಲ ಅಂತ, ನಾನು ಅವರ ಪರವಾಗಿ ನಿಲ್ಲಿಲ್ಲ ಅಂತಾದರೆ ದೇವರು ಮೆಚ್ಚಲಿಕ್ಕಿಲ್ಲ ಅಂತ ನನಗೆ ಎಲ್ಲಿಯೂ ಅನ್ನಿಸಿತು. ಅವತ್ತಿನ ದಿನದಿಂದ ಅವನಿಗೆ ಮನೆಗೆ ಅಂತ ಖರ್ಚಿಗೆ, ಅವನಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಅಥವಾ ಮನೆಯಲ್ಲಿ ಸಾಮಾನು ತಗೊಳ್ಳಿಕ್ಕೆ, ಗ್ಯಾಸು ಇನ್ನೊಂದು ಎಲ್ಲವನ್ನು ನಾನು ನೋಡ್ತಾ ಬಂದೆ. ಮತ್ತು ಯಾರೋ ಒಂದು ಸ್ವಲ್ಪ ಸಹಾಯ ಮಾಡ್ತಾಯಿದ್ರು, ಕೆಲವರೊಂದು 5 ಕೆಜಿ ಅಕ್ಕಿ ಕೊಡ್ತಾಯಿದ್ರು, ಇನ್ನೇನೋ ಕೊಡ್ತಾಯಿದ್ರು, ಅಂಥವನ್ನ ಜೀವನ ನಡೀತಾ ಇತ್ತು. ಪುನಃ ಇಲ್ಲಿ ಆ ಮನೆ ಇಲ್ಲ, ಬೇರೆ ಮನೆ ಆಗಬೇಕು ಅಂತ ಅಲ್ಲಿ ಡೆಪಾಸಿಟ್ ಕೊಡಬೇಕು ಅಂತ ಎಲ್ಲ ಹೇಳಿದರು, ಅದನ್ನು ಸಹಾಯ ಮಾಡಿದೆ, ಎಲ್ಲ ಮಾಡಿದೆ. ಮತ್ತು ಸರ್ಕಾರದಿಂದ ಏನು ಈಗ ಒಂದು ಜಾಗ ಇಲ್ಲದವರಿಗೆ ಒಂದು 4 ಸೆನ್ಸ್ 5 ಸೆನ್ಸ್ ಏನೋ ಸರ್ಕಾರದಿಂದ ಬರ್ತದೆ, ಅದು ಎಲ್ಲಿಯೋ ತೆಗಿಸಿ ಕೊಡಲಿಕ್ಕೆ ಇವನಿಗೆ ಆಗ್ತದ ಅಂತ ಒಂದು ಪ್ರಯತ್ನ ಎಲ್ಲ ಮಾಡಿದೆ. ಆದರೆ ಅದು ನನಗೆ ಆಗಲಿಲ್ಲ ಎಲ್ಲಿ ಸರ್. ಮತ್ತು ಈ ಕೆಲವು ಯೋಜನೆಗಳೆಲ್ಲ ಉಂಟಲ್ಲ, ಆಶ್ರಯದಂಥ ಯೋಜನೆಗಳು, ಮನೆಗೆ ಒಂದು 2 ಲಕ್ಷ 3 ಲಕ್ಷ ಎಲ್ಲ ಬರ್ತದೆ. ಮತ್ತು ಇವರು SC ST ಇದು ಮರಾಠಿ ನಾಯಕರಿಗೆ ಅವರು ಹಿಂದುಳಿದ ವರ್ಗ ಅಂತೇಳಿ ಅದರಿಂದ ಏನೋ ಸಹಾಯ ಬರ್ತದೆ, ಹಾಗೆ ಏನೋ ಬರ್ತದ ಅಂತೇಳಿ ಒಂದೆಲ್ಲ ಪ್ರಯತ್ನ ಮಾಡಿದೆ. ನನಗೆ ಅದು ಯಾವುದು ಸರಿಗಟ್ಟಾಗಲಿಲ್ಲ. ಇನ್ನೊಂದು ಈ ಕೈಕಾಲು ಇಲ್ಲದವರಿಗೆ ಎಂಥ ಅಂಗಹೀನರು ಅಂತ ಎಂಥದ್ದು ಒಂದು ಅದಕ್ಕೆ ಒಂದು ವಿಶೇಷ ಏನೋ ಸಿಗ್ತದ ಅಂತ ಕಾಣ್ತದೆ. ಅವನಿಗೇನೋ ಅದರದ್ದು ಕಾರ್ಡ್ ಎಲ್ಲ ಮಾಡಿದ್ದಾನೆ, ಸ್ವಲ್ಪ ದುಡ್ಡು ಬರ್ತದೆ ಅದರಿಂದ. ಒಂದೊಂದು ಈ ಕೊರೋನಾ ಟೈಮಿಗೆಲ್ಲ ನಿಂತಿತ್ತು, ಮತ್ತೆ ಬರಲಿಕ್ಕೆ ಶುರು ಆಯಿತು. ಸ್ವಲ್ಪ ಅವನ ಖರ್ಚಿಗೆ ತಕ್ಕ ಸ್ವಲ್ಪ ಬರ್ತದೆ ಅದರಿಂದ, 1,750 ಹೀಗೇನೋ, ಎಷ್ಟಂತ ಕರೆಕ್ಟ್ ಗೊತ್ತಿಲ್ಲ ನನಗೆ. ಅದು ಸ್ವಲ್ಪ ಬರ್ತದೆ ವಿನಃ ಬೇರೆ ಏನಿಲ್ಲ. ಹಾಗೆ ನಾನೇ ಒಂದು ಡೆಪಾಸಿಟ್ ಎಲ್ಲ ಕೊಟ್ಟು ಒಂದು ಕಡೆಯಲ್ಲಿ ವಿಟ್ಲದಲ್ಲಿ ಒಂದು ಮನೆ ಮಾಡಿ ಇವನನ್ನು ಕೂತ್ಕೊಳಿಸಿದ್ದು. ಹಾಗೆ ಹೌದು, ಮತ್ತೆ ಎಂತ ಮಾಡೋದು, ಅವನ ಪರಿಸ್ಥಿತಿ ಹಾಗೆ ಆಯಿತು. ಅವ ಮಂಗಲ ಪದವು ಅಂತ ಹೇಳುವಲ್ಲಿ ವಿಟ್ಲಕ್ಕಿಂತ ಈಚೆ ಮಂಗಲ ಪದವು ಅಂತ ಉಂಟು, ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದ. ಅಲ್ಲಿ 3,000 ಏನೋ ಬಾಡಿಗೆ ಇತ್ತು ಮನೆಗೆ. ಇವನಿಗೆ ಭಾರಿ ಕಷ್ಟ ಆಯಿತು ಅದನ್ನು ಕೊಡಲಿಕ್ಕೆ. ಪುನಃ ಅಕ್ಕನಿಗೆ ದುಡಿಲಿಕ್ಕಿಲ್ಲ. ನನಗೆ ಅವಳನ್ನು ನೋಡಿದರೆ ಪಾಪ ಕಾಣುತ್ತೆ, ಅವಳ ಜೀವನವೇ ಇಲ್ಲ ಅಂತ ಅವಳಿಗೆ, ಇವನ ಸೇವೆಯಲ್ಲೇ ಆಯಿತು ಅವಳಿಗೆ ಅಂತ. ಬೆನ್ನೆಲುಬಾಗಿ ನಿಂತಿದ್ದಾಳೆ, ಮಾತ್ರ ಇವನಿಗೆ ಬೆನ್ನೆಲುಬು ಇಲ್ಲ ಇದ್ದರು. ಹೀಗೆ ಆಯಿತು ನನಗೆ. ಆದರೆ ಅವತ್ತು ಇವನ ಪರಿಸ್ಥಿತಿ ನೋಡಿ ನನಗೆ ಅಷ್ಟೇ ಕಂಡದ್ದು, ನನಗೆ ದೇವರು ಕೈಕಾಲು ಸರಿ ಕೊಟ್ಟಿದ್ದಾನೆ, ಇವನಿಗೆ ಕೊಡಲಿಲ್ಲ. ಅವನ ಪರವಾಗಿ ನಾನು ನಿಲ್ಲಬೇಕು ಅಂತ ನನಗೆ ಆಗ ಅನ್ನಿಸಿತು. ಮತ್ತು ಪ್ರಯತ್ನ ಮಾಡಿದೆ. ಕಲ್ಲಗುಡ್ಡೆ ಮೋಹನ ಪ್ರಭು ಅಂತ ಇದ್ದರು, ಅವರ ಮಗ ರಾಜಾರಾಮ್ ಪ್ರಭು ಅಂತ. ಈ ಪುತ್ತೂರಲ್ಲೆಲ್ಲ ಅಶ್ವಿನಿ ಗ್ರೂಪ್ಸ್ ಅಂತ ಉಂಟು, ಅದವರದ್ದೇ. ಅವರು ಒಂದು ಹೀಗೆ 3.5-4 ಸೆನ್ಸ್ ಏನೋ ಜಾಗೆ ನಾನು ಕೊಡ್ತೇನೆ ಅಂತ ಹೇಳಿದರು. ಈಗ ಆಚೆ ಬದಿಯಲ್ಲಿ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ, ಇದು ಇಲ್ಲೇ ಫೌಂಡೇಶನ್ ಕಾಣುತ್ತಲ್ಲ, ಅವರಿಗೆ ಉಚಿತವಾಗಿ ಕೊಟ್ಟದವರು ಎಲ್ಲ ಮಾಡಿದರು. ಆದರೆ ಈಗ ಎಂತ ಗೊತ್ತುಂಟ, ನಾವು 3.5 ಸೆನ್ಸ್ 4 ಸೆನ್ಸ್ ಹೇಳೋದು, ಈ ರೆಕಾರ್ಡನ್ನು ಇವನ ಹೆಸರಿಗೆ ಮಾಡಬೇಕಾದ್ರೆ ಖರ್ಚು ಎಷ್ಟು ಉಂಟು ಗೊತ್ತುಂಟ. ಮೊದಲೆಲ್ಲ ಆದರೆ ಒಂದು 10-20 ಸಾವಿರದಲ್ಲಿ ಆಗ್ತಾಯಿತ್ತು. ಒಂದು ಜಾಗೆ ಎಲ್ಲ ಆಗಿ ಅವನ ಹೆಸರಿಗೆ 9/11 ಆಗಿ ಎಲ್ಲ ಬರಬೇಕು ಅಂತಾದರೆ 1 ಲಕ್ಷ ರೂಪಾಯಿ ಅದಕ್ಕೆ ಬೇಕು. ಹಾಗೆ ಒಂದು ಮನೆ ಮಾಡುವಂಥ ತೀರ್ಮಾನ ಮಾಡಿದೆವು. ಮನೆ ಮಾಡಲಿಕ್ಕೆ ಹೊರಟು ಮನೆ ಎಲ್ಲ ಆಯಿತು ಒಂದು ಚಿಕ್ಕ ಮಟ್ಟಿಗೆ. ಬಾತ್ರೂಮ್ ಟಾಯ್ಲೆಟ್ ಎಲ್ಲವೂ ಮಾಡಿದೆವು. ಮತ್ತು ನಾನು ಈಗ ಮೊದಲು ಮಾಡಿಕೊಟ್ಟ ಹಾಗೆ, ನಾನು ಮನೆ ಮಾಡಿಕೊಟ್ಟ ನಂತರ ಅವನಿಗೆ ಮತ್ತೆ ಹಿಂದೆ ಜಾರಲಿಕ್ಕಿಲ್ಲ, ಮತ್ತೆ ಮಾಡೋದೇ ನನಗೆ ಸಾಲವ ಮೂಲವ ಅದು ನೋಡಲಿಕ್ಕಿಲ್ಲ ಅಂತೇಳಿ ಮುಂದುವರಿಸಿದೆವು. ಅದರಲ್ಲಿ ಈ ಕುಳಿ ಇಲ್ಲಿ ಮನೆ ಕಟ್ಟಿದ ಈಚೆ ಬದಿ ಉಂಟಲ್ಲ, ಅದು ತಗ್ಗದು, ಇಲ್ಲಿ ಹೀಗೆ ಓರೈತು ಇದು ಜಾಗ. ಇವನಿಗೆ ಮನೆಗೆ ಅಂಗಳವೇ ಇಲ್ಲ ಅಂತ, ಇದು ಮನೆಯ ಫೌಂಡೇಶನ್ವರೆಗೆ ಈಗ ಕೂತ ಜಾಗೆ. ಅದಕ್ಕೆ ಬದಿಯಿಂದ ಅಡಿಯಿಂದ ಕಲ್ಲು ಕಟ್ಟಿ ಎಲ್ಲ ಮಾಡಿದೆವು. ಎಲ್ಲ ಮಾಡಿ ಅದು ಮಳೆ ನೀರು ಬಂದು ಎಲ್ಲ ನಿಂತು ಅಲ್ಲ, ಅದು ನಮ್ಮದು ಕಟ್ಟಿದ್ದು ಕಾಂಪೌಂಡ್ ವಾಲ್ ಎಲ್ಲ ಬಿತ್ತದು. ಮತ್ತು ಈ ಸಲ ಈಗ 1 ತಿಂಗಳ ಹಿಂದೆ ಮಳೆ ಕಡಿಮೆ ಆದ ನಂತರ ಫುಲ್ ಫೌಂಡೇಶನ್ ಕಟ್ಟಿ ಅಡಿಯಿಂದ 2 ಕಲ್ಲು ಹಾಕಿ ಗಟ್ಟಿ ಮಾಡಿ ಫೌಂಡೇಶನ್ ಕಟ್ಟಿ. ನನಗೆ ಈ ಮನೆ ಅಸಲು ಈ ಫೌಂಡೇಶನ್ಗೆ ಹೋಯಿತು. ಅಂತೂ ಒಂದು ಮನೆ ಆಗಿ ಒಂದು ಯೋಗ ದೇವರು ಇವತ್ತು ಮುಟ್ಟಿಸಿದಲ್ಲ ಅವನಿಗೊಂದು ಮನೆ ಆಗುವ ಹಾಗೆ. ಮತ್ತು ಈಗ ಅವರು ಮರಾಠಿ ಸಂಘ ಅಂತ ಉಂಟು ಇಲ್ಲಿ ನೋಡಿ, ಮರಾಠಿ ಸಂಘದವರು ಬಂದು 25,000 ರೂಪಾಯಿ ಇವನಿಗೆ ಕೊಟ್ಟಿದ್ದಾರೆ ಈಗ. ಅವರಂದರೆ ಮನೆ ಒಕ್ಕಲಿನ ಖರ್ಚು ಮತ್ತು ನಿಮಗೆ ಅವನಿಗೆ ಸ್ವಲ್ಪ ಅವನ ಹೆಸರಲ್ಲಿ ಇರಲಿ ಅಂತ. ನನಗೊಂದು ಯೋಚನೆ ಇತ್ತು, ಒಂದಷ್ಟು ಅಮೌಂಟನ್ನು ಈಗ ನಾವು ಮನೆ ಮಾಡಿ ಕೂತುಕೊಳ್ಳಿಸಿ ಇವನನ್ನು ಮನೆಗೆ ಇಲ್ಲಿ ಕರೆಂಟ್ ಬರಬೇಕಾದ್ರೂ ದೂರದಿಂದ ಬರಬೇಕು ಅಂತ 5-6 ಕಂಬಗಳು ಹಾಕಬೇಕು. ಆ ಕರೆಂಟ್ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರು, ಟಾಯ್ಲೆಟ್, ಬಾತ್ರೂಮ್ ಎಲ್ಲವೂ ಕೂಡ ಈಗ ಆಯಿತು ಕೆಲಸ. ರೆಕಾರ್ಡು ಕೂಡ ಅವರ ಹೆಸರಿಗೆ ಆಯಿತು, ಮನೆ ನಂಬರ್ ಕೂಡ ಸಿಕ್ಕಿತು ಪಂಚಾಯತಿಯಿಂದ, ಎಲ್ಲ ಆಯಿತು. ನಾಳೆಯಿಂದ ಇವನ ಜೀವನ ಏನು ಅಂತ ಪುನಃ ಜೀವನ ಕಷ್ಟ ಅಲ್ಲ. ಅದಕ್ಕೆ ಅವರಿಗೆ ಹೇಳಿದ್ದೇನೆ, ಅವನ ಅಕ್ಕನಿಗೆ, ಇಲ್ಲೇ ಹತ್ತಿರದ ಮನೆಗಳು ಎಲ್ಲಿಯಾದರೂ ಕೆಲಸಕ್ಕೆ ಹೋಗು, ಒಂದು ಸ್ವಲ್ಪ ನಿಮಗೆ ಸಿಗ್ತದೆ. ಮತ್ತು ನಾವು ಸಂಪರ್ಕ ಮಾಡುವ ಯಾರನ್ನಾದರೂ ನೋಡಿ. ಆ ಮರಾಠಿ ಸಂಘದವ್ರನ್ನು ಮಾತಾಡಿದೆವು, 25,000 ರೂಪಾಯಿ ಇವತ್ತು ಅವರು ಎಲ್ಲ ಸೇರಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅಂತ.
ಇಕೊಳ್ಳಿ ರೋಹಿಣಿ ಅಕ್ಕ ಅಂತ ಅವ್ರ ಹೆಸರು. ಅವ್ರು SDC ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು ವಿಟ್ಲದಲ್ಲಿ. ಅವರು ಇವನಿಗೆ 1,000 2,000 ಹೀಗೆ ಅವನ ಕಷ್ಟ ಇರುವ ಕೊಡ್ತಾ ಬಂದಿದ್ದಾರೆ. ಕಳೆದ ಕೆಲವು ವರ್ಷದಿಂದ ಕೊಡ್ತಾ ಇದ್ದಾರೆ, ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಮನೆ ಕಟ್ಟಲಿಕ್ಕೆ ಆಗುವಾಗ ಅವರು 20-25 ಸಾವಿರ ಏನೋ ಅವರು ಒಂದು ಇರಲಿ ಖರ್ಚಿಗೆ ಆಗ್ತದಲ್ಲ ಅಂತ ಅವನಿಗೆ ಸಹಾಯ ಮಾಡಿದ್ದಾರೆ. ನನ್ನ ಯೋಚನೆ ಇರೋದು, ನೀವು 20,000 50,000 ಅಂತಲ್ಲ, ಈಗ ಅವರು ಒಂದು 2-3 ಜನ ಸಹಾಯ ಮಾಡಿದ್ರು ಆಯ್ತು, ಈಗ ಮನೆ ತುದಿ ಮುಟ್ಟಿದ್ದು. ಇನ್ನು ಮುಂದೆಗೆ ನಾನೀಗ ಆ ಹಣವನ್ನು ಇವನ ಹೆಸರಲ್ಲಿ ಒಂದು ಇಡುವ ಹಾಗೆ ಆಗಿ ಒಂದು ಫಿಕ್ಸೆಡ್ ಸ್ವಲ್ಪ ದೊಡ್ಡ ಅಮೌಂಟ್ ಆಗಬೇಕು, ಅದರಲ್ಲಿ ಇಂಟ್ರೆಸ್ಟ್ ಬರ್ತದಲ್ಲ, ಅದರಲ್ಲಿ ಇವನ ಜೀವನ ಸಾಗುವ ಹಾಗೆ ಆಗಬೇಕು ಅಂತ ನನಗೊಂದು ಆಸೆ. ಎಷ್ಟು ಯಾವ ಮಟ್ಟಿಗೆ ಸಾಫಲ್ಯ ಆಗ್ತದೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತೇವೆ ಅಂತೂ. ಅಂತೂ ಮನೆ ಮಕ್ಕಳಾಗಿ ಅವ ಮನೆಯಲ್ಲಿ ಕೂತ್ಕೊಳ್ಳುವಾಗ ಆಯ್ತಲ್ಲ, ಅವನಿಗೂ ಸಂತೋಷ ಉಂಟು, ಅವನ ಅಕ್ಕನಿಗೆ ಸಂತೋಷ ಉಂಟು, ನಮಗೆ ನನಗೆ ನನ್ನ ಮನೆ ಮಾಡಿದ್ದಕ್ಕಿದ್ದು ಇದರಲ್ಲಿ ನನಗೆ ಖುಷಿಯಾಗಿದೆ. ಖುಷಿಯಾಗಿದೆ. ಇದು ಪೂರ್ತಿ ಮನೆ ಅಂತೇಳಿ ಇದು 6ನೇದು. ಅಂದರೆ ನಾವೇ ಜಾಗ ತೆಗೆದುಕೊಟ್ಟು ನಾವೇ ಮನೆ ಮಾಡಿ ಕೊಡೋದು 6ನೇದು. ಇವತ್ತಿಗೆ ಇವರು ಬರಲಿಕ್ಕಿದ್ದಾರೆ, ನಾನು ಶೃಂಗೇರಿ ಗುರುಗಳ ಹತ್ರ. ಇವರಿಗೆ ನಾಯಕರಿಗೆ ಇವರು ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟವರು, ಇವರಿಗೆ ಗುರುಗಳು ಶೃಂಗೇರಿ. ಶೃಂಗೇರಿ ಗುರುಗಳ ಕೈಯಲ್ಲಿ ನನಗೆ ಅಂತ ಇಲ್ಲ, ಅವನ ಮನೆಯ ಡಾಕ್ಯುಮೆಂಟ್ ಅವರು ಗುರುಗಳು ಒಂದು ಕೈ ಎತ್ತಿ ಅವನಿಗೆ ಕೊಟ್ಟರೆ ಇನ್ನು ಮುಂದಿನ ಅವನ ಜೀವನ ಎಲ್ಲಿಯೋ ಒಂದು ಸುಲಭ ಆಗ್ತದೆ. ಅದು ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಗುರುಗಳ ಹತ್ರ ಕೇಳಿದ್ದೇನೆ, ನೀವು ಒಂದು ಸಲ ಈಗ ನಮ್ಮಲ್ಲಿ ಬರುವವರು ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ಉಂಟು ಶ್ರೀರಾಮದಲ್ಲಿ, ಆ ಕಾರ್ಯಕ್ರಮಕ್ಕೆ ಗುರುಗಳು ಬರುವವರು. ಅವರಿಗೆ ಎಂಥ ಭಿಕ್ಷೆ ಎಲ್ಲ ನಮ್ಮ ಮನೆಯಲ್ಲಿ ಇಲ್ಲಿ ಹತ್ತಿರ ಇರೋದು, ಹೇಗೂ ಕಲಾಶ್ರಯ ಅಲ್ಲಿರುವವರು. ಒಂದು ಸಲ ಬಂದು ಅವನಿಗೊಂದು ಮನೆ ದೇವರ ಫೋಟೋ ಇವತ್ತು ಕೆಳಗಿಟ್ಟಿದ್ದೀವಿ, ಅಲ್ಲಿಟ್ಟು ಪೂಜೆ ಮಾಡಿದ್ದೀವಿ ಮನೆಯಲ್ಲಿಟ್ಟು. ಅದನ್ನು ಆ ದೇವರ ಸ್ಟ್ಯಾಂಡಲ್ಲಿ ಗುರುಗಳ ಕೈಯಲ್ಲಿ ಇಡುವ ಹಾಗೆ ಆಗಬೇಕು ಅಂತ ನನಗೊಂದು ಅಪೇಕ್ಷೆ. ಗುರುಗಳು ಒಪ್ಪಿಕೊಂಡಿದ್ದಾರೆ. ಇವನ ಸುಕೃತ ಏನದು ನೋಡಿ, ಎಲ್ಲಿಯೋ ಒಂದು ಒಳ್ಳೇದಾಗ್ತಾನೆ, ಇನ್ನು ಸಂತೋಷದಲ್ಲಿರುವಾಗ ದೇವರ ಅನುಗ್ರಹ ಮಾಡ್ತಾರೆ ಅಂತ ನಮಗೆ ಉಂಟು. ಮನೆ ಕಟ್ಟಿಕೊಟ್ಟದು ಮಾತ್ರ ಅಲ್ಲ, ಮನೆಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿಗಳು ಇದೆ. ನಾನಲ್ಲಿ ನೋಡ್ತಾ ಬಂದೆ, ಬಟ್ಟೆ ಒಗೆಯುವ ಕಲ್ಲಿಂದ ಹಿಡಿದು ಪ್ರತಿಯೊಂದರ ವ್ಯವಸ್ಥೆಗೊಂಡು ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದು ಅಲ್ಲ, ನಾನು ಬರೀ ಮನೆ ಮಾಡಿ ಕೊಟ್ಟೆ ಅಂತ ಇಟ್ಟುಕೊಳ್ಳಿ, ಒಂದು ಮನೆಗೆ ಗೋಡೆ ಕಟ್ಟಿ ಮಾಡಿ ಕೊಟ್ಟೆ, ಅವ ಎಂತ ಮಾಡೋದು ಅಂತ. ಅವನಿಗೆ ಕರೆಂಟ್ ಬೇಕು. ಕರೆಂಟ್ ಹೋದರೆ ನಮಗೆ ಕರೆಂಟ್ ಹೋದರೆ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಇವನಿಗೆ ಆರೋಗ್ಯ ಸರಿ ಇಲ್ಲ, ಅಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಹಿಂಬದಿ ಹುಣ್ಣಾಗಿದೆ, ಅದು ಗಾಯ ಎಲ್ಲ ಅಷ್ಟು ಗುಣ ಆಗೋದಿಲ್ಲ ಬೇಗ. ಅದಕ್ಕೆ ಇವರು ನಮ್ಮ ಸೇವಾಧಾಮದವರು ಇವತ್ತೊಂದು ಹೊಸ ವೀಲ್ ಚೇರ್, ಇವನದು ಇದು ಹೊಸ್ತಿದ್ದು ಹೊಸ ವೀಲ್ ಚೇರ್ ನಮ್ಮ ಸೇವಾಧಾಮದವರು ವ್ಯವಸ್ಥೆ ಮಾಡಿದ್ದು ಅಂತ. ಕೊಕ್ಕಡ ಸೇವಾ ಭಾರತಿ ಕನ್ಯಾಡಿ ಅಂತ ಉಂಟಲ್ಲ, ಅವರು ಕಳೆದ 4-5 ವರ್ಷದಿಂದ ನನಗೆ ಇವನ ಪರಿಸ್ಥಿತಿ ನೋಡಿ ಅವರನ್ನು ಒಂದು ಸಲ ಸಂಪರ್ಕ ಮಾಡಿದೆ. ನಾನು ಹೇಳಿದೆ, ನಾನು ಹೀಗಿದ್ದಾನೆ ಪರಿಸ್ಥಿತಿ, ಬೆನ್ನೂರಿಯ ಸಮಸ್ಯೆ ಅದು ನೋಡ ಅಂತ ಹೇಳಿದರು. ಹಾಗೆ ಬಂದು ಅವರು ಡಾಕ್ಟರ್ ಎಲ್ಲ ಬಂದು ನೋಡಿದ್ರು, ಎಲ್ಲ ಆಯಿತು. ಆದರೆ ಇವನದ್ದು ಆ ವ್ರಣ ಹುಣ್ಣಾದ್ದೆಲ್ಲ ಹಿಂಬದಿಯಲ್ಲಿ ಉಂಟಲ್ಲ, ಎಲುಬಿನವರೆಗೆ ಮುಟ್ಟಿದೆ ಪೂರ್ತಿ ತೂತಾಗಿ. ಇನ್ನದು ಅಷ್ಟು ಸುಲಭದಲ್ಲಿ ಕ್ಯೂರ್ ಆಗುವಂಥದ್ದಲ್ಲ. ಎಷ್ಟು ಸಾಧ್ಯ ಉಂಟು ಅಷ್ಟು ಮಟ್ಟಿಗೆ ಒಳ್ಳೆಯದಲ್ಲಿ ನೋಡಿಕೊಳ್ಳೋದು. ಅದಕ್ಕೆ ಅವರಿಗೆ ವೀಲ್ ಚೇರ್ ಕೊಟ್ಟರು, ಅವನಿಗೆ ಬೇಕಾದಾಗ ಅದಕ್ಕೆ ಮದ್ದು ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು. ಅವರದ್ದು ದೊಡ್ಡ ಸೇವೆ ಅದು, ಸೇವಾಧಾಮದವರು, ಅದು ಮಾತಾಡಲಿಕ್ಕಿಲ್ಲ. ಅದು ಅವರು ಸಹ ಕೈ ಜೋಡಿಸಿ ಇವತ್ತು ಒಂದು ವೀಲ್ ಚೇರ್ ಸಹ ಬಂತು. ಏನಂದರೆ ನಾನು ಲೆಕ್ಕ ಬರೆದಿರಲಿಲ್ಲ. ಟೋಟಲ್ ನನಗೆ ಇಷ್ಟೇ ಖರ್ಚಾಯಿತು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ಅಂತೂ ಮನೆ ಆಯಿತು, ಇಡೀ ಮನೆಗೆ ಟೈಲ್ಸ್ ಹಾಕಿದೆ, ಕಂಪೌಂಡ್ ಕಟ್ಟಿದೆ. ಈಗ 1 ಲಕ್ಷ ಚಿಲ್ಲರೆ ಕಂಪೌಂಡಿಗೆ ಖರ್ಚಾಗಿರ್ಬೋದು. ಡಾಕ್ಯುಮೆಂಟಿಗೆಲ್ಲ ಆಗುವಾಗ 1 ಲಕ್ಷ ಹತ್ರ ಬಂತ ಏನೋ. ಇನ್ನೀಗ ಕರೆಂಟ್ ಇದೆಲ್ಲ ನೋಡಬೇಕಷ್ಟೇ. ವೈರಿಂಗ್ ಎಷ್ಟಾಗಿದೆ ಎಲ್ಲ ನಮ್ಮವರೇ, ಊರಿನವರೇ ವೈರಿಂಗ್ ಮಾಡಿ ಕೊಟ್ಟಿದ್ದಾರೆ. ಬಿಲ್ ಇನ್ನೂ ಕೊಡಲಿಲ್ಲ ಅವರು, ಅವರಿಗೆ ನಾನು ದುಡ್ಡು ಇನ್ನೂ ಕೊಡಬೇಕಷ್ಟೇ ಅಂತ. ಪಕ್ಕದ ಮನೆಯವರು ತಂದಿಟ್ಟಂಥ 2-3 ಲೋಡ್ ಕಲ್ಲಿತ್ತು. ನಮಗೆ ಕಲ್ಲಿಲ್ಲ ಅಂತ ಅದನ್ನು ಮನೆಗೆ ಕಟ್ಟಿ ಕಂಪೌಂಡ್ ಅದಕ್ಕೆ ಉಪಯೋಗ ಮಾಡಿ ಆಯಿತು. ಇನ್ನೂ ಅವರಿಗೆ ನಾನು ಕಲ್ಲು ತರಿಸಿ ಕೊಡಬೇಕಷ್ಟೇ ಅಂತ. ಹಾಗೆ ಅದೆಲ್ಲ ಲೆಕ್ಕ ಹಾಕುವ ಎಷ್ಟು ಬರ್ತದೆ ಗೊತ್ತಿಲ್ಲ ನನಗೆ, ಅಂದಾಜು ಕೂಡ ನಂಗೆ ಕರೆಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಇಷ್ಟೆಲ್ಲ ಸಾಲ ಮಾಡಿಕೊಂಡು ಮನೆಯೆಲ್ಲ ಕಟ್ಟಿ ಕೊಡ್ತಾ ಇದ್ದಾರೆ, ಇದರ ಒಂದು ಉದ್ದೇಶ ಏನು ಅನ್ನುವಂಥದ್ದು? ಉದ್ದೇಶ ಅಲ್ಲ, ನಾನು ಸುಮಾರು ಜನರನ್ನು ನೋಡಿದ್ದೇನೆ ಸಮಾಜದಲ್ಲಿ. ಒಂದು ತಂಗಿಸು ಹೊಟ್ಟೆಯಾದ ಚೀಲ ಇಟ್ಟುಕೊಂಡು ಜೀವನ ಮಾಡ್ತಾರೆ, ಬ್ಯಾಂಕಲ್ಲಿ ಕೋಟಿಗಟ್ಟಲೆ ಇರ್ತದೆ. ಅಂಥವ್ರು ಅಡ್ಡಿಯರು ಸುಮಾರು ಜನ ಇದ್ದಾರೆ. ಒಂದು ದಿನ ಅವರಿಟ್ಟ ಆಸ್ತಿ ಉಂಟಲ್ಲ, ಅದನ್ನೆಲ್ಲವನ್ನು ಬಿಟ್ಟು ಅವರು ಹೊರಟು ಹೋಗ್ತಾರೆ. ಅದೇ ಆಸ್ತಿಗೋಸ್ಕರ, ಅದೇ ದುಡ್ಡಿಗೋಸ್ಕರ ಅವರ ಮಕ್ಕಳು ಹೊಡೆದಾಡ್ಕೊಳ್ತಾರೆ. ಇದು ಸತ್ಯ ಜೀವನದ್ದು. ಎಷ್ಟು ಮನೆಗಳಲ್ಲಿ ನೋಡಿದ್ದೇನೆ. ಅದಕ್ಕೆ ನನ್ನದೊಂದುಂಟು, ನನ್ನ ಮಕ್ಕಳಿಗೋಸ್ಕರ ನಾನೇನು ಮಾಡಿ ಇಡುವುದಿಲ್ಲ. ಯಾವುದೇ ಬ್ಯಾಂಕಲ್ಲಿ ನಾನು FD ಇಟ್ಟು ನನಗಿದು ನಾಳೆ ಮಕ್ಕಳಿಗೆ ಬೇಕು ಅಥವಾ ಚಿನ್ನ ಎಲ್ಲ ಮಾಡಿಟ್ಟು, ನನ್ನ ಕುತ್ತಿಗೆಯಲ್ಲಿ ಒಂದು ಚೈನ್ ಉಂಟು, ನನ್ನ ಯಜಮಾಂತಿ ಒಂದು ಮಾಡಿ ಇಟ್ಟಿದ್ದೇನೆ, ಅದು ಬಿಟ್ಟರೆ ಬೇರೆ ಎಂತ ಮಾಡಲಿಲ್ಲ ಅಂತ.
ಅದೊಂದು ಇರಲಿ, ಎಲ್ಲರ ಹತ್ರ ನಮ್ಮ ಹತ್ರ ಇರಲಿ ಅಂತ ಮಾಡಿದ್ದಷ್ಟೇ, ಬೇರೆ ಎಂತ ಮಾಡಿರಲಿಲ್ಲ. ನಾವಿರುವಂಥ ಮನೆ ಕಲಾಶ್ರಯ ಮಾತ್ರ ಇರೋದು ನಮ್ಮ ಹತ್ರ. ನನ್ನ ಹತ್ರ ಬೇರೆ ಆಸ್ತಿ ತೋಟ ಅದಿದು ಎಂಥದ್ದು ಇಲ್ಲ. ಹೀಗಿದ್ದಾಗ ನಾಳೆ ನಮ್ಮ ಮಕ್ಕಳು ಸಹ ಅದನ್ನು ಅವ್ರಿಗೆ ನೋಡಿ ಗೊತ್ತಾಗ್ತದೆ, ಅವರಿಗೆ ದುಡಿಯುವ ಅಂತ ಕಾಣ್ತದೆ. ಇಲ್ಲರೆ ಅವನಿಗೆ ಜೀವನಕ್ಕೆ ಏನಿಲ್ಲಲ್ಲ. ನಾನು ಈ ದುಡ್ಡೆಲ್ಲ ಉಳಿಸಿ ನಾನು ತೆಗೆದಿಟ್ಟರೆ ನಾಳೆ ದಿನ ನನ್ನ ಮಕ್ಕಳು ಖಂಡಿತ ಹೊಡೆದಾಡ್ಕೊಳ್ತಾರೆ. ಅದರ ಬದಲು ಯಾರ ದಿನ ಏನೋ ಗೊತ್ತಿಲ್ಲ, 4 ಜನರ ಕಣ್ಣೀರು ಒರೆಸುವ ಕೆಲಸ ಮಾಡಿದರೆ ನಾನು ದೇವರ ಪೂಜೆ ಹೋಮ ಮಾಡ್ತೇನಲ್ಲ, ಅದಕ್ಕಿಂತ ಹೆಚ್ಚು ಫಲ ನನಗೆ ದೇವರು ಇದರಲ್ಲಿ ಕೊಡ್ತಾರೆ. ನನಗೆ ಒಂದು ಅಣ್ಣೆರದ್ದು ಒಂದು ಶಬ್ದ ನೋಡಿ ಅವನ ಬಾಯಲ್ಲಿ, ಅಣ್ಣೆರು ದೇವರ ಲೆಕ್ಕ ಬತ್ತೆ ಹೆಂಗೆ ಸಹಾಯ ಮಾಡ್ತೀವಿ. ನನಗೆ ಇದಕ್ಕಿಂತ ದೊಡ್ಡ ಅನುಗ್ರಹ ಬೇಕಾ ಅಂತ. ಆದರೆ ನನಗೆ ಬೆನ್ನ ಹಿಂದೆ ನನ್ನ ಅಮ್ಮ, ನನ್ನ ಯಜಮಾಂತಿ ಎಲ್ಲ ಇದ್ದಾರೆ. ಇಲ್ಲಿದ್ರೆ ಇಲ್ಲಿ ಕೆಲಸ ಮಾಡುವಾಗ ಈ 10, 20, 30 ಜನ ಕೆಲಸವರಿಗೆ ಕಾಲಕ್ಕೆ ಬೇಕಾದ ಸಾಮಾನು ತಂದು ಕೊಡಬೇಕು. ನಾನು ಮನೆಯಲ್ಲಿಲ್ಲ, ಅವರು ಹೋಗಿ ತಂದು ಕೊಡೋದು, ಅವರಿಗೆ 3 ಹೊತ್ತು ಊಟ ಕಾಫಿ ತಿಂಡಿ ಅದು ಸಹ ಮಾಡಿ ಇಲ್ಲಿ ತಗೊಂಡು ಬರೋದು, ಎಲ್ಲವೂ ತುಂಬ ಪರಿಶ್ರಮ ಅವರದ್ದು ಸಹ ಉಂಟು. ಮತ್ತು ನಾವು ಮಾಡೋ ಇಂಥ ಕೆಲಸಗಳಿಗೆಲ್ಲ ಯಾವುದಕ್ಕೂ ಅವರು ಮಾಡಿ ಇಂಥ ಸಪೋರ್ಟ್ ಕೊಟ್ಟಿದ್ದಾರೆ. ಆದ ಕಾರಣ ನನಗೆ ಮಾಡಲಿಕ್ಕೆ ಆಯ್ತು ಅಷ್ಟೇ. ಹಾಗಾದರೆ ಮಾನವೀಯತೆ ಈ ಕಾಲದಲ್ಲೂ ಉಂಟು ಅಂತ ಹೇಳಿದರೆ ಅದಕ್ಕೊಂದು ಉತ್ತಮ ಉದಾಹರಣೆ ನೀವು ಅಂತಲೇ ಹೇಳ್ಬೋದು ಸರ್. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿಸಿ. ಕೊನೆಯದಾಗಿ ಅವರ ಒಂದು ಫ್ಯಾಮಿಲಿಗೆ ಏನು ಹೇಳ್ತೀರಾ, ಅಕ್ಕ ಮತ್ತು ತಮ್ಮನಿಗೆ? ಅವರದ್ದೊಂದು ನನಗೆ ಇಷ್ಟು ಸಮಯದಲ್ಲಿ ನಾನು ನೋಡುವ ಕಳೆದ 10-14 ವರ್ಷಗಳಿಂದ ದೊಡ್ಡ ಸಮಯ ಇದು. 10-14 ವರ್ಷದಿಂದ ಕಣ್ಣೀರಲ್ಲಿ ಇವರು ಕೈ ತೊಳೆದದ್ದು. ನನಗೆ ಇವತ್ತು ಅಕ್ಕನ ಇವತ್ತು ಪಟ್ಟೆ ಸೀರೆ ಉಟ್ಟು ಬಂದು ನೋಡಿದ್ದೀರಿ ಅವರು? ಅವರ ಮುಖದಲ್ಲಿ ಆ ಸಂತೋಷ ಉಂಟು ಅಂತ, ಎಂಕೊಂಚು ಸ್ವಂತ ಇಲ್ಲ ಆತನಂತ. ಆ ಸಂತೋಷ ಇವತ್ತು ನೋಡಿ. ಆ ಗಾಡಿ ಸಿಕ್ಕಿದ್ದನ್ನು ಇವತ್ತಿನವರೆಗೆ ಉಪಯೋಗ ಮಾಡದೆ ಅವೇನು ಹೊಸ ಇಲ್ಲೋಕೆಲ್ಲ ನನಗೆ ಇಟ್ಟುಕೊಳ್ಳುನೆ ಕೂತ್ಕೊಳ್ಳಿಲ್ಲ. ಇನ್ನು ವಾಟರ್ ಬೆಡ್ಡಲ್ಲಿ ಮಲಗ್ತಾ ಇದ್ದ. ಇನ್ನತ್ರ ಇನ್ನೊಂದು ಗಾಡಿ ಉಂಟು, ಅವನಿಗೆ ಹೋಗ್ಲಿಕ್ಕೆಲ್ಲ ಅದರಲ್ಲೇ ಆಗ್ತದೆ. ಇನ್ನು ಇರಲಿ ಎಂಥದ್ದಿರಲಿ, ನಾನು ಕೊಟ್ಟದಿರಲಿ ಯಾರು ಇರಲಿ, ಗಾಡಿ ಉಂಟಲ್ಲ ಅದನ್ನು ಯೂಸ್ ಮಾಡೋದು, ಈ ಹೊಸ ಗಾಡಿಯನ್ನು ಯೂಸ್ ಮಾಡದೇ ಇಟ್ಟಿದ್ದಾನೆ. ವಾಟರ್ ಬೆಡ್ ಅವನಿಗೆ ಅಂದರೆ ಕಷ್ಟ ಆಗ್ತದೆ ಅಂತ ವಾಟರ್ ಬೆಡ್ಡಲ್ಲಿ ಬಿಸಿ ಆಗ್ತದೆ ಅಂತ ಮಲಗ್ತಾ ಇದ್ದ. ಒಂದು ಏರ್ ಅದು ಎಂತ ಅದಕ್ಕೊಂದು ಕರೆಂಟ್ ಕನೆಕ್ಷನ್ ಕೊಟ್ಟರೆ ಒಳಗೆ ಏರ್ ತಂಪಾಗ್ತದೆ ಅದು ಒಳಗೆ. ಅಂಥದ್ದು ಒಂದು ವ್ಯವಸ್ಥೆ ಇರುವಂಥ ಏರ್ ಬೆಡ್, ವಾಟರ್ ಬೆಡ್ಡಿಗಿಂತ ಎಷ್ಟು ಒಳ್ಳೆಯದು. ಅದನ್ನು ಕೂಡ ಇವತ್ತು ತೆಗೆದಿಟ್ಟಿದ್ದೇನೆ. ಈ ಹೊಸ ಬೆಡ್ಡಲ್ಲಿ ಈಗ ಹಾಕಿ ಅದರಲ್ಲಿ ಹಾಕಿ ಮಲಗೋದು ಅಂತ ಅಂದರೆ ಅದೆಲ್ಲ ಮಾಡಿದ್ದಾನಂದರೆ ಅವರಿಗೆ ಎಷ್ಟು ಸಂತೋಷ ಉಂಟು ಅಂತ. ಈಗ ಯಾವ ಸಂತೋಷ ಇವತ್ತಿನ ದಿನ ನಾನು ಇವರಿಬ್ಬರ ಮುಖದಲ್ಲಿ ಕಂಡಿದ್ದೇನೆ, ಇದು ಹೀಗೆ ಉಳಿಯುವ ಹಾಗಾಗಲಿ ಅನ್ನೋದು ಮಾತ್ರ ನನ್ನ ಅಪೇಕ್ಷೆ. ಸಮಾಜದಲ್ಲಿ ತುಂಬ ಜನ ಇದ್ದಾರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋರು ತುಂಬ ಜನ ಇದ್ದಾರೆ. ನೀವೇನು ಈಗ ಶ್ಯಾಮ ಹೇಳಿದ ಅವು ಎಂಚಿನ ಇಲ್ಲೋ ಕೆಲ ಮಲ್ಪೇರು ಹೋದು ತೂಲ ರೆಕಾರ್ಡ್ ಮಲ್ಪಲ ಅಂತ, ಇಲ್ಲ ಇದ್ರೆ ಇದು ಗೊತ್ತಾಗೋದಿಲ್ಲ ಅಂತ. ಈಗ ನಿಮಗೆ ಗೊತ್ತಾಯ್ತಿದ್ದು, ಇಲ್ಲದ್ರೆ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಇದು. ಅದು ಅವನಿಗೇನು ಅದು ಅವರು ನಾನು ಬೇಡ ಕಳಿಸಬೇಡ ಹೇಳಿದ್ದೆ ನಾನು. ಅವ ಹೇಳಿದ್ದು ಕಳೆದ ಸಲ ಸಹ ಅದು ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗುತ್ತಾರೆ ಆಗಲಿ ಸೂರ್ಯಣ್ಣ ಅಂತ ಹೇಳಿ ರೆಕಾರ್ಡ್ ಮಾಡುವ ಅಂತ ಹೇಳಿದ್ದವ. ಅದೆಂಥದ್ದೇ ಇರಲಿ, ಆದರೆ ಸಮಾಜದಲ್ಲಿ ನಮಗೆ ದುಡ್ಡು ಮಾಡೋರು, ಅವರೇ ಜಾಲಿ ಮಾಡೋರು ತುಂಬ ಜನ ಕಾಣ್ತಾರೆ. ಎದುರಿಗೆ ಕಾಣೋದು ಅದು ಮಾತ್ರ ಅಂತ. ಸದ್ದಿಲ್ಲದೆ ಸಮಾಜಕ್ಕೆ ಕಷ್ಟ ಇದ್ದಾಗ ಸಹಾಯ ಮಾಡುವ 100,000 ಕೈಗಳುಂಟು ಅಂತ ನಮ್ಮ ಗಮನಕ್ಕೆ ಬರುವುದಿಲ್ಲ. ಮತ್ತು ಅದರ ಉಪಯೋಗ ಪಡ್ಕೊಂಡವ ಕೂಡ ನನಗೆ ಅವ ಸಹಾಯ ಮಾಡಿದ್ದು ಅಂತ ಯಾರ ಹತ್ರ ಹೇಳಲಿಕ್ಕೆ ಹೋಗುವುದಿಲ್ಲ. ಸಹಾಯ ಮಾಡಿ ಅದೇ ಕಷ್ಟ ಇದ್ದರೆ ಹೇಳಿಕೊಂಡು ಹೋಗ್ತಾನೆ ಎಲ್ಲರ ಹತ್ರ. ಇದು ಸಮಾಜ ಇರೋದು ಹೀಗೆ ಅಂತ, ಅದರ ಮಧ್ಯದಲ್ಲಿ ಬದುಕಬೇಕು. ಆ ರೀತಿಯಾಗಿ ಸಹಾಯ ಮಾಡುವ ತುಂಬ ಜನ ಸಮಾಜದಲ್ಲಿದ್ದಾರೆ. ಇವತ್ತು ನೋಡಿ ನಾವೊಂದು 10-20 ಜನ ಅಂತ ಯೋಚನೆ ಮಾಡಿದ್ದೆ. ನನಗೆ ಮಾತಾಡೋ ರೀತಿಯಲ್ಲಿ ಡೌಟ್ ಆಯಿತು. ಅವು ಪಂಚಾಯತ್ ಆಗಲಿ ಪನ್ನೊಡು ಚಾಣ್ಯರೆ ಆಗಲೂ ಅಂತ ಬೇಲಿ ಅಲ್ಪ ಕೈತಲ್ದಲ್ಲಿ ಹೇಳಿದಾಗಲಿ ನೀರು ಕೊಡ್ತಾ ಇರತ್ತೆ ನೋಡಿ. ಇವರಿಗೆಲ್ಲ ಹೇಳಿ ಈಗ ಇಲ್ಲಿ 100 ಜನರು ಆಯಿತು ವ್ಯವಸ್ಥೆ ಊಟದ. ಅದಕ್ಕೆ ಅಷ್ಟು ಊಟದ ವ್ಯವಸ್ಥೆ ಮಾಡಿದ್ವಿ. ಒಂದು 100 ಜನರಿಂದ ಮೇಲೆ ಆಗ್ತದೆ ಅಂತ ಗೊತ್ತುಂಟು ನಮಗೆ. ಅಷ್ಟು ಜನರಿಗೆ ವ್ಯವಸ್ಥೆ ಮಾಡೋ ಹಾಗೆ ಆಯಿತು. ಬಂದವರು ಯಾರೋ ಇವತ್ತು ಸಹಾಯಕ್ಕೆ ಸಿಕ್ಕಿದ್ದಾರಂತಲ್ಲ, ಇವರೆಲ್ಲ ಒಂದಲ್ಲ ಒಂದು ದಿನ ಸಹಾಯ ಮಾಡ್ತಾರೆ. ಇದನ್ನು ನೋಡಿ ಆದರೂ ಅವರ ಪರಿಸರದಲ್ಲಿ ಅವರು ಏನು ಮಾಡಬೇಕೋ ಸೇವಾ ಕಾರ್ಯಗಳನ್ನು ಮಾಡಿಕೊಳ್ತಾರೆ. ಆ ಸೇವೆ ಉಳಿದವರಿಗೆ ಪ್ರೇರಣೆ ಆಗಲಿ ಅನ್ನುವಂಥದ್ದು ಮಾತ್ರ ಭಾವ. ಸರ್, ನಿಮ್ಮ ಸಮಾಜಮುಖಿ ಕಾರ್ಯ ಹೀಗೇ ಮುಂದುವರಲಿ. ಧನ್ಯವಾದ ಸರ್. ಎಸ್ ಸರ್, ಕೆಲವರಿಗಿರ್ಬೋದು ಮನೆ ಹೇಗಿರ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಈ ಒಂದು ಮನೆ ಹೇಗಿದೆ ಅನ್ನೋದನ್ನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡೋದಾದರೆ ಎಲ್ಲ ಮನೆಗಳಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಈ ಥರ ಯಾಕಿದೆ ಅಂತ ಹೇಳಿದರೆ, ಅವರು ವೀಲ್ ಚೇರಲ್ಲಿ ಹೋಗುವಂಥವ್ರು, ಅಂದರೆ ರವೀಂದ್ರ ಅವರು ವೀಲ್ ಚೇರಲ್ಲಿ ಹೋಗುವಂಥವರು. ಸೊ ಹಾಗಾಗಿ ಅವರಿಗೆ ಈಸಿ ಆಗಲಿ ಅನ್ನುವಂಥ ಕಾರಣಕ್ಕೆ ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮನೆಯ ಒಳಗೆ ಹೋಗೋಣ, ಅದು ಹೇಗಿದೆ ಅಂತ ಜಸ್ಟ್ ನೋಡೋಣ ಬನ್ನಿ. ಇಲ್ಲಿ ದೇವರನ್ನು ಈಗ ಬಂದು, ಅಂದರೆ ಜಗದ್ಗುರುಗಳು ಬಂದು ನಂತರ ಅದರ ವ್ಯವಸ್ಥೆಗಳನ್ನು ಮಾಡ್ತಾರೆ. ಇದೊಂದು ಹಾಲ್ ಆದರೆ
ಇದೊಂದು ಹಾಲ್ ಆದರೆ ಇದರ ನಂತರ ಏನಿದೆ ಅಂತ ಜಸ್ಟ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು ವಿದ್ಯುತ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಲೈಟ್ ಇದೆ, ಫ್ಯಾನ್ ಇದೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕೇವಲ ಮನೆ ನಿರ್ಮಾಣ ಮಾಡಿದ್ದಲ್ಲ, ಬದಲಾಗಿ ಅದಕ್ಕೆ ಏನೆಲ್ಲ ಮನೆಗಳಿಗೆ ಅವಶ್ಯಕತೆ ಇದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಮಾತಾಡುವಾಗ ಕಶಕೋಡಿ ಸೂರ್ಯನಾರಾಯಣ ಭಟ್ ಅವರು ಹೇಳಿದರು, ಇನ್ನು ಕರೆಂಟ್ ಕಂಬಗಳು ಆಗಬೇಕಿದೆ, ಅಂದರೆ 6 ಕರೆಂಟ್ ಕಂಬಗಳನ್ನು ದಾಟಿ ಇಲ್ಲಿ ವಿದ್ಯುತ್ ಚಾಲನೆ ಆಗಬೇಕಾಗಿದೆ. ಸೊ ಹಾಗಾಗಿ ಅಲ್ಲಿವರೆಗೆ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಇನ್ವರ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೋಡ್ಬೋದು ನೀವು, ಅಂದರೆ ಆ ವ್ಯಕ್ತಿ ಏನಿದ್ದಾರೆ, ರವೀಂದ್ರ ಅವರು ಏನಿದ್ದಾರೆ, ಅವರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನು ಮಾಡಿದ್ದಾರೆ. ಅವರಿಗೆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಅವರೆಲ್ಲ ಇದರಲ್ಲೂ ಕೂಡ ಇಲ್ಲಿ ಒಂದು ಸುಖವಾಗಿರಬೇಕು ಅನ್ನೋಂಥ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ಬರೋದಾದರೆ ಇಲ್ಲಿ ನೋಡ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕಶಕೋಡಿ ಸೂರ್ಯನಾರಾಯಣ ಭಟ್ ಅವರು ಹೇಳಿದರು ಏರ್ ಬೆಡ್ ಅನ್ನುವಂಥದ್ದನ್ನು. ಸೊ ಇಲ್ಲಿ ನೋಡ್ಬೋದು ಏರ್ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರಿಗೆ ಕಾಲುಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರೋದ್ರ ಕಾರಣ ಈ ಒಂದು ಏರ್ ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡ್ಬೋದು. ಇನ್ನು ಗೃಹ ಪ್ರವೇಶ ಆಗುವಾಗ ಗೊತ್ತಿದೆ, ಶಾಸ್ತ್ರೋಕ್ತವಾಗಿ ಆಗಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಗಣಹೋಮ ಆಗಿರ್ಬೋದು, ಪೂಜೆಗಳಾಗಿರ್ಬೋದು ಎಲ್ಲವೂ ಆಗಿ ಗೃಹ ಪ್ರವೇಶ ಕೂಡ ಒಂದು ಶಾಸ್ತ್ರೋಕ್ತವಾಗಿ ನಡೆದಿರುವಂಥದ್ದು. ಅದೇ ರೀತಿ ಇಲ್ಲಿ ಬಂದರೆ ಇದು ಅಡುಗೆ ಕೋಣೆ. ಇಲ್ಲಿ ಕೂಡ ಹಾಗೆಯೇ ಅಡುಗೆ ಕೋಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ನನಗೆ ಈ ಒಂದು ಮನೆಯನ್ನು ನೋಡಬೇಕಾದ್ರೆ ಶಾಕ್ ಆಗಿದೆ ಅಂತ ಹೇಳಿದರೆ, ಈಗ ಮನೆಗೆ ಬೇಕಾದಂಥ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಬಟ್ಟೆ ಒಗೆಯುವ ಕಲ್ಲಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಅಕ್ಕ ತಮ್ಮನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದು ಪಿನ್ ಟು ಪಿನ್ ಒಂದು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಸೊ ಅಂಥ ಎಲ್ಲ ಫೆಸಿಲಿಟಿಗಳನ್ನು ಕೂಡ ಮಾಡಿದ್ರೆ ಅಂತ ಹೇಳಿದರೆ ಅವರ ಒಂದು ಮಾನವೀಯತೆ ದೃಷ್ಟಿ ಹೇಗಿರಬೇಡ ಅಂತ ನೀವೇ ಅಂದ್ಕೊಳ್ಳಿ. ಸೊ ತುಂಬ ಖುಷಿ ಆಗುತ್ತೆ. ಇಂಥ ಒಂದು ಮನೆಗಳನ್ನು ಕಟ್ಟಿದ್ದಾರೆ, ಜೊತೆಗೆ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಮೆಚ್ಚುವಂಥದ್ದೇ. ಇಲ್ಲಿ ನೋಡ್ಬೋದು ನೋಡಿ, ಬಟ್ಟೆ ಒಗೆಯುವ ಕಲ್ಲಿಂದ ಹಿಡಿದು ಕಾಂಪೌಂಡ್ ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ. ಇನ್ನು ನೆಕ್ಸ್ಟ್ ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂತಹ ಒಂದು ಹಿತದೃಷ್ಟಿಯಿಂದ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಆಗಲೇ ರವೀಂದ್ರ ಅವರು ಹೇಳಿದರು, ನನಗೆ ನಡಿಲಿಕ್ಕೆ ಆಗೋದಿಲ್ಲ, ಬದಲಾಗಿ ನಾನು ಬೆಡ್ಡಲ್ಲೇ ಜಾಸ್ತಿ ಇರುವಂಥದ್ದು ಅಂತ. ಅವರಿಗೆ ಸುಲಭ ಆಗಲಿ ಅನ್ನೋಂಥ ಕಾರಣಕ್ಕಾಗಿ ಅವರಿಗೆ ಬೇಕಾದಾಗೆ ಡೈರೆಕ್ಟಾಗಿ ಇಲ್ಲಿಯೇ ವಾಶ್ರೂಮ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೋಡ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಬಂದು ಈ ಒಂದು ಮನೆಯನ್ನು ಮನೆಯವರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯಃ ಏಷಾಮಿಂದೇವ ರಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ಏನು ಹೆಸರು? ರವೀಂದ್ರ. ಮನೆಯ ದಾಖಲೆ, ಭೂಮಿಯ ದಾಖಲೆ ಎಲ್ಲದಲ್ಲೇ ಇವತ್ತಿನ ಒಳ್ಳೆಯದಪ್ಪ. ಇವರು ಅಕ್ಕ ಮತ್ತು ಎಲ್ಲ ಒಳ್ಳೆಯದಾಗಲಿ. ಒಂದಿದೆಯಾ? ಇದೀಗ 6 ಮನೆ ಅಲ್ಲಿ ಇನ್ನೊಂದು 2 ಕಿಲೋಮೀಟರ್ ಮುಂದೆ ಮಾಡಿದ್ದು. ಇದರಿಂದ ಸ್ವಲ್ಪ ಸಾಮಾಜಿಕ ಪ್ರಜ್ಞೆ ಹೆಚ್ಚಿದೆ. ಇನ್ನೊಂದು 5-6 ಹಾಗೆ ಮನೆ
ಎಸ್, ನೋಡಿದ್ರಲ್ವಾ ಗೃಹ ಪ್ರವೇಶ ಹೇಗಾಗಿದೆ. ಜೊತೆಗೆ ಆ ಒಂದು ಮನೆಯನ್ನು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಬಂದು ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿದರೆ ಈ ಮನೆಯವರು ಅದೆಷ್ಟು ಪುಣ್ಯ ಮಾಡಿರಬೇಡ ಹೇಳಿ. ಜೊತೆಗೆ ಈಗ ನಾವು ನೋಡ್ಬೋದು, ಎಲ್ಲ ಇದ್ದು ಕೂಡ ಮತ್ತೊಬ್ಬರಿಗೆ ಸಹಾಯಕ್ಕೆ ಮುಂದೆ ಬರೋದು ತುಂಬ ಕಡಿಮೆ. ಆದರೆ ಕಶೆಕೋಡಿ ಸೂರ್ಯನಾರಾಯಣ ಭಟ್ ಅವರಲ್ಲಿ ಇಲ್ಲದಿದ್ದರೂ ಕೂಡ ಸಾಲ ಮಾಡಿಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ಹೇಳಿದ್ವಿ ಬಂದು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ, ಆದರೆ ಅವರು ಬೇಡ, ಅಂಥದ್ದೆಲ್ಲ ನಮಗೆ ಪಬ್ಲಿಸಿಟಿ ಬೇಡ ಅಂತ ಹೇಳಿದರೂ ಕೂಡ ಮತ್ತೊಬ್ಬರಿಗೆ ಪ್ರೇರಣೆ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವಿವತ್ತು ಬಂದು ಅವರ ಒಪ್ಪಿಗೆಯನ್ನು ಪಡೆದು ಇವತ್ತು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಇದು ಎಲ್ರಿಗೂ ಕೂಡ ಪ್ರೇರಣೆ ಆಗಲಿ, ಜೊತೆಗೆ ಅವರ ಒಂದು ಸಮಾಜಮುಖಿ ಕಾರ್ಯ ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಕಾಲು ಇಲ್ಲದಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಮರದಿಂದ ಬಿದ್ದು ಕಾಲು ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬಂದಾಗ ಇದಕ್ಕೆ ಒಬ್ಬರು ನೇತೃತ್ವವನ್ನು ವಹಿಸಿಕೊಂಡು ಹಲವು ದಾನಿಗಳ ಸಹಕಾರದಿಂದ ಈ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮರದಿಂದ ಕಾಲು ಜಾರಿ ಕೆಳಗೆ ಬಿದ್ದದ್ದು, ಹಾಗೆ ನಡೆಯಲಿಕ್ಕೆ ಆಗುವುದಿಲ್ಲ. 14 ವರ್ಷ ಆಯ್ತು ಈಗ. ತಮ್ಮನಿಗೋಸ್ಕರ ನಾನು ಕಷ್ಟಪಡೋದು, ಯಾರ್ಯಾರ ಮನೆಗೆ ಕೆಲಸಕ್ಕೆ ಹೋಗಿ ನಾನು ಮಲಗಿದಲ್ಲಿ ಇರುವವರನ್ನು ಎಷ್ಟು ಮಾಡಿ ಕೊಡ್ತಾರೆ. ನನ್ನ ಕೈಕಾಲು ದೇವರು ಸರಿ ಕೊಟ್ಟಿದ್ದಾನೆ ಅಂತ ನನಗೆ, ಇವರಿಗೆ ಅದಿಲ್ಲ ಅಂತ, ನಾನು ಅವರ ಪರವಾಗಿ ನಿಲ್ಲಿಲ್ಲ ಅಂತ ಆದರೆ ದೇವರು ಮೆಚ್ಚಲಿಕ್ಕಿಲ್ಲ ಅಂತ ನನಗೆ ಎಲ್ಲಿಯೂ ಅನ್ನಿಸಿತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.